ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಲಾಲ್ಬಾಗ್ ಫ್ಲವರ್ ಶೋ 2026 ರಿಪಬ್ಲಿಕ್ ಡೇಗೆ ಪ್ರತಿ ವರ್ಷ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಇವತ್ತು ಈ ಲಾಲ್ಬಾಗ್ ಫ್ಲವರ್ ಶೋನ ಕವರ್ ಮಾಡ್ತಾ ಇದ್ದೀನಿ. ಸೊ ಇದು ಫ್ರಂಟ್ ಗೇಟ್, ರಿಪಬ್ಲಿಕ್ ಡೇ 219 ಫ್ಲವರ್ ಶೋ. ಇದು ರಿಪಬ್ಲಿಕ್ ಡೇಗೆ ಪ್ರತಿ ವರ್ಷ ಮಾಡ್ತಾರೆ. ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ ಈಗ. ಇದೊಂದು ತುಂಬಾ ವಿಶೇಷವಾದಂಥ ಫ್ಲವರ್ ಶೋ ಸ್ನೇಹಿತರೆ. ಇದು ಪ್ರತಿ ವರ್ಷನೂ ನಡೆಯುತ್ತೆ. ಸೊ ಪೂರ್ತಿ ಲಾಲ್ಬಾಗ್ನ ತೋರಿಸ್ತೀನಿ ನಾನು ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ವಾಕಿಂಗಿಗೆ. ಮೇ ಬಿ ಪ್ರತಿ ವಾರ ಸಾಧ್ಯ ಆಗ್ದಲೇ ಇರ್ಬೋದು, ಆದರೆ ತುಂಬ ವಾರಗಳು ವಾರದಲ್ಲಿ ಯಾವ ಥರ ಒಂದಿನ ಇಲ್ಲಿ ವಾಕ್ ಮಾಡಕ್ಕೆ ಬರ್ತೀನಿ. ಪೂರ್ತಿ ಕವರ್ ಮಾಡ್ತು ಅಂದರೆ ಒಳಗಡೆ ಒಂದು ಸುತ್ತಿದೆ, ಹೊರಗಡೆ ಒಂದು ಸುತ್ತಿದೆ. ಪಾತ್ವೆ ವಾಕ್ ಮಾಡೋದಕ್ಕೆ ಪಾತ್ವೆ ಒಳಗಡೆ ಒಂದಿದೆ, ಹೊರಗಡೆ ಒಂದಿದೆ. ಒಳಗಡೆ ಪಾತ್ವೆ 2 ಕಿಲೋಮೀಟರ್ಸ್ ಆಗುತ್ತೆ, ಹೊರಗಡೆದು ಪಾತ್ವೆ ಟೋಟಲ್ 4 ಕಿಲೋಮೀಟರ್ಸ್ ಕವರ್ ಆಗುತ್ತೆ. ಸೊ ಇಲ್ಲಿ ಒಂದು ರೌಂಡ್ ಹಾಕ್ಬಿಟ್ರೆ 4 ಕಿಲೋಮೀಟರ್ಸ್ ವಾಕ್ ಮಾಡ್ದಂಗೆ ಆಗುತ್ತೆ. ಪೂರ್ತಿ 1 ಅವರ್ ತಗೊಳುತ್ತೆ. ಸೊ ಇಲ್ಲಿ ವಾಕ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ವಾಕ್ ಮಾಡೋದಕ್ಕಿಂತ. ಹಂಗಾಗಿ ಆ ಒಂದು ಎಕ್ಸ್ಪೀರಿಯನ್ಸಿಗೋಸ್ಕರ ಭಾಳ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾ ಇರ್ತೀವಿ. ಸೊ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಫ್ಲವರ್ ಶೋಗೆ. ಸಾಧ್ಯವಾದಷ್ಟು ಈ ಒಂದು ಫ್ಲವರ್ ಶೋನ ತೋರಿಸ್ತೀನಿ. ಇಲ್ಲಿ ತುಂಬಾ ವೈವಿಧ್ಯವಾದಂತಹ ಸಸ್ಯಗಳು, ಗಿಡಗಳು, ಮರಗಳು ಎಲ್ಲ ಇದೆ. ಎಲ್ಲ ಫಾರಿನಿಂದ ತಂದು ನೂರಾರು ವರ್ಷ ಹಿಂದೆ ಇಲ್ಲಿ ನೆಟ್ಟಿರುವಂಥ ಗಿಡಗಳು, ಮರಗಳೆಲ್ಲ ಇದೆ. ಸೊ ಇವತ್ತಿಗೂ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಮ್ಮೆ ಬರ್ಡ್ ಶೋ ಅಂತೇಳಿ, ಬರ್ಡ್ ವಾಚಿಂಗ್ ಸೆಷನ್ ಅಂತೇಳಿ ಮಾಡಿದರು. ಒಂದು ಸಂಡೇ ಬೆಳಗ್ಗೆ 7 ಗಂಟೆಗೆ ಮಾಡಿದರು. ಪೀಪಲ್ ಫಾರ್ ಅನಿಮಲ್ಸ್ ಆ ಒಂದು ಗ್ರೂಪಿಂದ ನಾನು ಬಂದಿದ್ದೆ. ಆವಾಗ ಬರ್ಡ್ ವಾಚಿಂಗ್ ಸೆಷನ್ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾನು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡೋಕ್ಕಿಂತ ಬರ್ಡ್ ವಾಚಿಂಗ್ ಸೆಷನಲ್ಲಿ ಅಲ್ಲಿ ತುಂಬಾ ಇಲ್ಲಿ ಯಾವ್ಯಾವ ಥರದ್ದು ಪಕ್ಷಿಗಳು ಬರುತ್ತೆ. ಇಲ್ಲಿ ತುಂಬಾ ಪಕ್ಷಿಗಳು ಬರುತ್ತೆ. ವಾಕಿಂಗ್ ಮಾಡುವಾಗ ಅದು ಗೊತ್ತೇ ಆಗೋದಿಲ್ಲ ರೆಗ್ಯುಲರ್ ಆಗಿ. ಆದರೆ ಆ ಬರ್ಡ್ ವಾಚಿಂಗ್ ಸೆಷನಲ್ಲಿ ತೋರಿಸಿದ್ರು, ಭಾಳ ಚೆನ್ನಾಗಿತ್ತು. ಜೊತೆಗೆ ಅಲ್ಲಿಗೆ ಗಿಡಗಳು, ಮರಗಳ ಬಗ್ಗೆನೂ ಜ್ಞಾನ ಇರೋವಂಥವ್ರು ತುಂಬ ಜನ ಬಂದಿದ್ದರು. ಅವ್ರು ಈ ಲಾಲ್ಬಾಗಲ್ಲೇ 30-40 ವರ್ಷ ಕಳೆದಿದ್ದಾರೆ. ಅವರು ಎಲ್ಲ ಅಧ್ಯಯನ ಮಾಡಿದ್ದಾರೆ. ಅದು ಪ್ರತಿಯೊಂದು ಗಿಡ ಮರದ ಬಗ್ಗೆನೂ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದೂ ಎಲ್ಲ ಸಾಧ್ಯವಾದಷ್ಟು ನಿಮಗೆ ಮುಂದಿನ ವೀಡಿಯೋಸಲ್ಲಿ ಕವರ್ ಮಾಡ್ತೀನಿ. ಇವತ್ತು ಫ್ಲವರ್ ಶೋ ಕವರ್ ಮಾಡ್ತಾಯಿದ್ದೀನಿ. ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಲಾಲ್ಬಾಗ್ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಟಿಕೆಟ್ ತೋರಿಸಿ ಸ್ಕ್ಯಾನ್ ಮಾಡಿಸಿ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಇಲ್ಲಿ 100 ರೂಪಾಯಿ ಅಡಲ್ಟ್ಸಿಗಿದೆ, ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಇದೆ. ಸೊ ಎಲ್ಲ ಕಡೆ ಸಣ್ಣ ಸಣ್ಣ ಸ್ಟೋರ್ಗಳು ಹಾಕ್ಕೊಂಡಿದ್ದಾರೆ, ಕ್ಯಾಂಪ್ಗಳು ಹಾಕ್ಕೊಂಡಿದ್ದಾರೆ. ಇಲ್ಲಿ ಫ್ಲವರ್ ಶೋಗೆ ತುಂಬಾ ಜನ ಇದ್ದಾರೆ. ಇವತ್ತು ಸಂಡೇ ವೀಕೆಂಡ್. ಇಲ್ಲಿ ಬೋನ್ಸಾಯಿ ಪಾರ್ಕ್ ಇದೆ. ಸರಿ, ಬೋನ್ಸಾಯಿ ಪಾರ್ಕ್ ನೋಡ್ಕೊಂಬರೋಣ. ಬೋನ್ಸಾಯಿ ಪಾರ್ಕು ರೀಸೆಂಟಾಗಿ ಓಪನ್ ಮಾಡಿದ್ರು. ಮುಚ್ಚೆ ಇತ್ತು ವರ್ಷಾನುಗಟ್ಲೆಯಿಂದ. ಇಲ್ಲಿ ಪ್ರಿಪೇರ್ ಮಾಡ್ತಾನೆ ಇದ್ರು. ಬಟ್ ತುಂಬ ಚೆನ್ನಾಗಿದೆ ಬೋನ್ಸಾಯಿ ಪಾರ್ಕ್. ಈ ಒಂದು ಗಿಡಗಳು ಪುಟ್ಟ ಪುಟ್ಟ ಮರಗಳಾಗಿ ಮಾಡಿರ್ತಾರೆ. ಇದು ಸಾವಿರಾರು ವರ್ಷ ಹೀಗೆ ಇರುತ್ತೆ, ಏನು ಡ್ಯಾಮೇಜ್ ಆಗಲ್ಲ. ಚೆನ್ನಾಗಿ ಮೇಂಟೈನ್ ಮಾಡ್ತು ಅಂದರೆ ಟೈಮಿಗೆ ಅದಕ್ಕೆ ಏನೇನು ಕೊಡಬೇಕು, ನೀರು, ಅದಕ್ಕೆ ಏನೇನು ಪೋಷಣೆ ಕೊಡಬೇಕು ಕೊಡ್ತಾ ಇದ್ರೆ ನೂರಾರು ವರ್ಷ, ಸಾವಿರಾರು ವರ್ಷ ಇರುತ್ತೆ ಈ ಒಂದು ಗಿಡ ಮರಗಳು. ಇದನ್ನು ಮಾಡೋದಕ್ಕೂ ತುಂಬಾ ಟೈಮ್ ತಗೊಳುತ್ತೆ. ಈಸಿ ಅಲ್ಲ ಬೋನ್ಸಾಯಿ ಮರಗಳನ್ನು ರೆಡಿ ಮಾಡೋದು. ನೋಡಿ, ಸಣ್ಣ ಬೋನ್ಸಾಯಿ ಮಾವಿನ ಮರ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಮರ ಕೂಡ ಇದೆ. ಇದ್ರ ಮೇಲೆನೆ ಒಂದು ಫುಲ್ಲು ವಿಡಿಯೋ ಮಾಡ್ಬೋದು. ಪ್ರತಿಯೊಂದು ಗಿಡದ ಹೆಸರು, ಅದ್ರ ಬಗ್ಗೆ ಡೀಟೇಲ್ಸು ಎಲ್ಲ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಮುಂದೆ.
ಇದೆಲ್ಲ ಬೋನ್ಸಾಯಿ ಮರಗಳು. ಇನ್ನೂ ತುಂಬ ಡೆವಲಪ್ ಮಾಡ್ತಾರೆ, ಇದನ್ನ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಹೋಗ್ದಂಗೆ ಕ್ಲೋಸ್ ಮಾಡಿದ್ದಾರೆ ಆ ಕಡೆ ಎಲ್ಲ. ಬಹಳ ಚೆನ್ನಾಗಿದೆ ಆ ಕಡೆ ಕೂಡ, ಎಲ್ಲ ಹಗ್ಗಗಳು ಕಟ್ಬಿಟ್ಟಿದ್ದಾರೆ. ಇನ್ನೂ ತುಂಬಾ ರೆಡಿ ಆಗ್ತಾ ಇದೆ ಇದು. ಈ ಬೋನ್ಸಾಯಿ ಮರಗಳು ತುಂಬಾನೇ ಸ್ಪೆಷಲ್ಲು. ಬಟ್ ನೋಡಿ, ಇದು ಒಂದು ಪಾಟಲ್ಲೇ ಬೆಳಿಬೋದು, ಮನೆಗಳಲ್ಲಿ ಕೂಡ ಇದನ್ನ ಮಾಡ್ಬೋದು. ಒಂದು ಪಾಟಲ್ಲೇ ಇದನ್ನ ಸಾವಿರಾರು ವರ್ಷ ಇಟ್ಕೋಬೋದು. ಬಟ್ ಮನುಷ್ಯನ ಲೈಫ್ ಟೈಮ್ ಸಾಕಾಗಲ್ಲ ಇದನ್ನ ನೋಡ್ಕೊಳಕ್ಕೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಗೇಟ್ ಎಂಟ್ರಿನಲ್ಲೇ ಒಂದು ಬುದ್ಧನ್ ಸ್ಟ್ಯಾಚ್ಯೂ ಜೊತೆಗೆ ಒಂದು ಬೋನ್ಸಾಯಿ ಮರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಲೆಟ್ಸ್ ಕಂಟಿನ್ಯೂ. ಅಲ್ಲಿ ಮೇಲ್ಗಡೆ ಏನು ಗೋಪುರ ನೋಡ್ತಾ ಇದ್ದೀರಾ, ಅದು ಬೆಂಗಳೂರಿಂದು ಮುಂಚಿನ ಹಳೆ ಬೆಂಗಳೂರಿಂದು ಬೌಂಡ್ರಿಗಳು ತೋರಿಸುತ್ತೆ. ಈ ಗೋಪುರ ಇನ್ನೊಂದು ಬೌಂಡ್ರಿದು ಮಾರ್ಕಿಂಗ್ ಇದು. ಸೊ ಇದು ಲಾಲ್ಬಾಗಲ್ಲಿರೋ ಒಂದು ಈ ಗೋಪುರ ಮುಂಚಿಂದು ಬೆಂಗಳೂರಿನ ಒಂದು ಬೌಂಡ್ರಿ ತೋರಿಸ್ತಾ ಇತ್ತು. ಅಲ್ಲೂ ಒಂದು ಮೇಲ್ಗಡೆ ಬೆಟ್ಟದಲ್ಲಿ ಒಂದು ಐತಿಹಾಸಿಕ ಸ್ಥಳ ಇದೆ, ಮುಂದೆ ಅದನ್ನ ಕವರ್ ಮಾಡೋಣ. ನನಗೆ ಒಂದು ವಿಡಿಯೋಸ್ ಮಾಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಏನಾದ್ರು ಮಿಸ್ಟೇಕ್ಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಅಷ್ಟು ಎಡಿಟಿಂಗ್ ಕೂಡ ಬರೋದಿಲ್ಲ, ಸಾಧ್ಯವಾದಷ್ಟು ಮಾಡ್ತೀನಿ. ಮುಂದೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಎಲ್ಲ ಥಂಬ್ನೇಲ್ಸು ಅದೇನೇನು ಸೇರಿಸ್ಬೇಕು ಎಲ್ಲ ಸೇರಿಸಿ ಸೌಂಡು ಇದೆಲ್ಲ ಹಾಕಿ ಮುಂದೆ ಖಂಡಿತ ಮಾಡ್ತೀನಿ. ಈ ಒಂದು ರಿಪಬ್ಲಿಕ್ ಡೇನಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲ ಈ ಥರ ಸಣ್ಣ ಸಣ್ಣ ಮಾಳಿಗೆಗಳು ಹಾಕೋತಾರೆ ಬಂದು. ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಕೊಂಡ್ಕೊಂಡು ಹೋಗ್ಬೋದು, ಆ ಥರ ಇರುತ್ತೆ. ಸಣ್ಣ ಸಣ್ಣ ಸಸಿಗಳು ಗಿಡಗಳು ಎಲ್ಲ ಸಿಗುತ್ತೆ. அந்த வேலை கம்ப்ளீட்டா முடிஞ்சு அந்த வேலை ஃபைனலா கொடுத்துட்டாரு. புரியுதுல? ಇದೆಲ್ಲ ಮಾಳಿಗೆಗಳು. ನಾನು ಇವತ್ತಿನ ದಿನ ಜಾಸ್ತಿ ಫ್ಲವರ್ ಶೋ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನೆಕ್ಸ್ಟ್ ಬಂದಾಗ ಇವೆಲ್ಲ ಕವರ್ ಮಾಡ್ಬೋದು. ಬಟ್ ಇವೆಲ್ಲ ಮಾಳಿಗೆಗಳು ಫ್ಲವರ್ ಶೋ ಇರುವಾಗ್ಲೇನೆ ಸಿಕ್ಕೋದು, ಬಾಕಿ ಟೈಮಲ್ಲಿ ಸಿಕ್ಕಲ್ಲ. ಎಲ್ಲ ಖಾಲಿ ಇರುತ್ತೆ ಇಲ್ಲೆಲ್ಲ. ಎಷ್ಟೊಂದು ದಿನ ವೀಕ್ ಡೇಸ್ ಬಂದ್ರೆ ಅಷ್ಟು ಜನನೂ ಇರೋದಿಲ್ಲ ಇಲ್ಲಿ, ತುಂಬಾ ಖಾಲಿ ಹೊಡಿತಾ ಇರುತ್ತೆ. ವೀಕೆಂಡಲ್ಲಿ ಮಾತ್ರ ವಾಕಿಂಗಿಗೆ ಅಂತೇಳಿ ತುಂಬಾ ಜನ ಬರ್ತಾರೆ ಇಲ್ಲಿ. ಬೆಳಗ್ಗೆ ಹೊತ್ತು 9 ಗಂಟೆ ಒಳಗಡೆ ಬಂತು ಅಂದರೆ ಇಲ್ಲಿ ಎಂಟ್ರಿ ಕಂಪ್ಲೀಟ್ಲಿ ಫ್ರೀ, ಏನು ಚಾರ್ಜಸ್ ಇರಲ್ಲ. ಅದೆಲ್ಲ ವಾಕಿಂಗ್ ಮಾಡೋರಿಗೆ ಅಂತ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಸೊ ಬೆಳಗ್ಗೆ 9 ಗಂಟೆ ಒಳಗಡೆ 8:59 ಒಳಗಡೆ ಎಂಟ್ರಿ ಮಾಡಿದ್ರು ಕೂಡ ₹1 ಕೊಡೋ ಅಷ್ಟಿರಲ್ಲ. ವಾಕಿಂಗ್ಗೆ ಅಂತೇಳಿ ಎಲ್ಲ ಫ್ರೀ ಮಾಡಿದ್ದಾರೆ. ನಾವು ವಾಕಿಂಗಿಗೆ ಬಂದರೆ ಹಾಗೆ 7 o'clock 6 o'clock ಹಾಗೆ ವಾಕಿಂಗಿಗೆ ಬಂದ್ಬಿಡ್ತೀವಿ. ನಾವು ವಾಕಿಂಗಿಗೆ ಬಂದು ಬೇಗನೆ ಹೊರಟೋಗ್ತೀವಿ. 9 ಗಂಟೆ ತನಕ ಕೂಡ ನಾವು ಇರೋದಿಲ್ಲ. ಸೊ ಇಲ್ಲೆಲ್ಲ ಈ ಒಂದು ಚರ್ಮುರಿ ಅವೆಲ್ಲ ತಗೋಬೇಕಾದ್ರೆ ಹೊರಗಡೆಗಿನ ತುಂಬ ಜಾಸ್ತಿನೇ ರೇಟ್ಗಳು ಇಲ್ಲೆಲ್ಲ. ಹೊರಗಡೆ ಎಲ್ಲ ಇವಾಗ ನಾನು ₹30 ₹40 ಆ ಥರ ಕೊಟ್ಟರೆ ಇಲ್ಲಿ ₹50 ಕಮ್ಮಿ ಏನೂ ಸಿಕ್ಕೋದಿಲ್ಲ ಇಲ್ಲಿ. ಸೊ ಫ್ಲವರ್ ಶೋಗೆ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇವತ್ತಿನ ದಿನ ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ನಾಳೆ ರಿಪಬ್ಲಿಕ್ ಡೇ ಇದೆ. ರಿಪಬ್ಲಿಕ್ ಡೇಗಂತೂ ಇಲ್ಲಿ ಕಾಲಾಕೋದಿಕ್ಕೂ ಜಾಗ ಇರಲ್ಲ, ತುಂಬಾ ಜನ ಬರ್ತಾರೆ. ಇದು ಲಾಲ್ಬಾಗಿಂದು ಗ್ಲಾಸ್ ಹೌಸ್. ಇದು ಗ್ಲಾಸ್ ಹೌಸಲ್ಲಿ ಫ್ಲವರ್ ಶೋ ನಡೆಯುವಾಗ ಏನು ಮಾಡಿರ್ತಾರೆ ಅಂದರೆ ವಾಟರ್ ಕಂಟಿನ್ಯೂಸ್ ಆಗಿ ಸ್ಪ್ರಿಂಕಲ್ ಆಗ್ತಾನೆ ಇರುತ್ತೆ. ಥರ ಸಣ್ಣ ಮಿಸ್ಟ್ ಸ್ಪ್ರೇ ಮಾಡ್ತಾ ಇರ್ತಾರೆ. ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ, ಯಾಕಂದರೆ ಫ್ಲವರ್ ಹಾಳಾಗಬಾರ್ದು.
ರಿಪಬ್ಲಿಕ್ ಡೇ ಆಗಿದ್ ಮಾರನೇ ದಿನದವರೆಗೂ ಇರುತ್ತೆ ಈ ಒಂದು ಫ್ಲವರ್ಸು. ಸೊ ಹಾಗಾಗಿ ಅವತ್ತಿನ ತನಕ ಫ್ಲವರ್ಸ್ ಹಾಳಾಗಬಾರ್ದು ಅಂತೇಳಿ ಮಿಸ್ಟ್ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ತಾನೆ ಇರ್ತಾರೆ. ಈ ಒಂದು ಲಾಲ್ಬಾಗ್ ಫ್ಲವರ್ ಶೋದು ಥೀಮ್ ಏನಪ್ಪ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಅವ್ರ ಮಗ, ಅವ್ರ ಮೇಲೆ ಈ ಒಂದು ಥೀಮ್ ಇಟ್ಕೊಂಡು ಫ್ಲವರ್ ಶೋ ಮಾಡಿದ್ದಾರೆ ಈ ಸರಿ. ಒಳಗಡೆ ಎಲ್ಲ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸ್ಟ್ಯಾಚ್ಯೂಗಳು ಎಲ್ಲ ಇದೆ. ಒಂದೊಂದು ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಫ್ಲವರ್ ಶೋ ಮಾಡ್ತಾರೆ. ಕಡೆ ನೋಡೋಣ, ಎಲ್ಲ ಪೇಂಟಿಂಗ್ಗಳು ಹಾಕಿದ್ದಾರೆ ಸುಮಾರು ಕಡೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಇಲ್ಲೊಂದು ಪೇಂಟಿಂಗ್ ಇದೆ, ಅಲ್ಲಿ ನೋಡ್ಬೋದು ಫ್ಲವರ್ಸ್ ಅಲ್ಲಿ ನವಿಲ್ನ ತಯಾರು ಮಾಡಿದ್ದಾರೆ. ಇಲ್ಲೆಲ್ಲ ಫೋಟೋಸು ವಿಡಿಯೋಸು ಭಾಳಷ್ಟು ಜನ ಬಂದು ತಗೊಳ್ತಾರೆ. ಎಸ್ಪೆಷಲಿ ಫ್ಲವರ್ಸ್ನ ಬ್ಯಾಕ್ಗ್ರೌಂಡ್ ಆಗಿ ಇಟ್ಕೊಂಡು ತುಂಬಾ ಒಳ್ಳೆ ಫೋಟೋಸ್ ಬರುತ್ತಿದೆ. ಆ ಕಡೆ ಸೈಡಿಂದ ಬಹುಶಃ ಕ್ಯೂನೇ ಇರುತ್ತೆ ಇಲ್ಲಿ ಗ್ಲಾಸ್ ಹೌಸಿಗೆ ಎಂಟರ್ ಆಗೋದಕ್ಕೆ. ತುಂಬಾನೇ ಸೆಕ್ಯೂರಿಟಿ ಇದೆ ಇಲ್ಲೆಲ್ಲ ಕಡೆನೂ, ತುಂಬಾ ಪೊಲೀಸ್ ಇದ್ದಾರೆ, ಹೆಜ್ಜೆ ಹೆಜ್ಜೆಗೂ ಸೆಕ್ಯೂರಿಟಿ ಇದ್ದಾರೆ. ಅದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಲಾಲ್ಬಾಗಲ್ಲಿ, ಅದು ಇಷ್ಟೊಂದು ಜನ ಇರುವಾಗ ಅಂತೇಳಿ ತುಂಬಾನೇ ಟೈಟ್ ಸೆಕ್ಯೂರಿಟಿ ಇರುತ್ತೆ. ನಮ್ಮ ಬ್ಯಾಗ್ಸನ್ನೆಲ್ಲ ಚೆಕ್ ಮಾಡಿ, ನಮ್ಮನ್ನು ಎಲ್ಲ ಚೆಕ್ ಮಾಡಿ ಆಮೇಲೆ ಒಳಗಡೆ ಬಿಟ್ಟಿದ್ದು. ಕಡೆ ನೋಡ್ಬೋದು ಒಂದು ಕ್ಯೂ ಇದೆ ಇಲ್ಲ ಗ್ಲಾಸ್ ಹೌಸ್ ಅಲ್ಲಿ ಎಂಟರ್ ಆಗೋದಕ್ಕೆ. ಇಲ್ಲಿ ನೋಡ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಕಥೆ ಆಗ್ಲಿ, ಅವ್ರ ಬಗ್ಗೆ ವಿವರಗಳನ್ನೆಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಗಣರಾಜ್ಯೋತ್ಸವದ ಥೀಮ್ ಪೂರ್ಣಚಂದ್ರ ತೇಜಸ್ವಿ ಅವರು. ವಿಶಿಷ್ಟ ಕೃತಿಗಳಾದರೆ ಅವರ ವಿಮರ್ಶೆಗಳು ಅಡ್ವೆಂಚರಸ್ ಕುರಿತ ಪುಸ್ತಕಗಳು, ಸೈನ್ಸ್ ಕುರಿತ ಪುಸ್ತಕಗಳು, ಇಲ್ಲಿ ನೋಡ್ಬೋದು ಇಲ್ಲೊಂದು ಒಳ್ಳೆ ಕಾರಂಜಿ ಇದೆ ಗ್ಲಾಸ್ ಹೌಸ್ ಮುಂದೆನೆ. ಇಲ್ಲೊಂದು ಫಸ್ಟ್ ಏಡ್ ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರೆ PS ಯೂನಿವರ್ಸಿಟಿ ಅವರು. ಈ ಒಂದು ಕಾರಲ್ಲಿ ಎಲೆಕ್ಟ್ರಿಕ್ ಕಾರಲ್ಲಿ ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಗೆ, ಅವ್ರಿಗೆಲ್ಲ ಇಡೀ ಲಾಲ್ಬಾಗ್ ತೋರಿಸ್ತಾರೆ. ಕೋರ್ಸ್ ಇಟ್ಸ್ ಅ ಪೇಡ್ ಸರ್ವಿಸ್. ಈ ಲಾಲ್ಬಾಗ್ ಫ್ಲವರ್ ಶೋಗೆ ಕ್ಯೂನಲ್ಲೇ ಹೋಗ್ಬೇಕು. ನೋಡ್ಬೋದು ಸುತ್ತಲೂ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆನೇ ಮಾಡಿದ್ದಾರೆ. ಇಲ್ಲೊಂದು ಡೈನೋಸಾರ್ ಮಾಡಿದ್ದಾರೆ. ನಾಳೆ ದಿನ ಇಲ್ಲಿ ತುಂಬಾ ಕ್ಯೂ ಇರುತ್ತೆ, ಒಳಗಡೆ ಹೋಗೋದೇ ಬಹಳ ಕಷ್ಟ ಆಗುತ್ತೆ. ಲಾಲ್ಬಾಗ್ ಫ್ಲವರ್ ಶೋ ಗ್ಲಾಸ್ ಹೌಸ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಕಂಟಿನ್ಯೂಸ್ ಮಿಸ್ಟ್ ಇರುತ್ತೆ. ನಮ್ಮ ಡಿವೈಸ್ ನ ಪ್ರೊಟೆಕ್ಟ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ನೋಡ್ಬೋದು ಪೂರ್ಣಚಂದ್ರ ತೇಜಸ್ವಿ ಮಾಡಿದ್ದಾರೆ ಫ್ಲವರ್ ಶೋ. ಇದು ಎಂಟ್ರೆನ್ಸ್ ಅಲ್ಲಿರುವಂತಹ ಫ್ಲವರ್ ಶೋ. ವಿಡಿಯೋ ಮಾಡ್ತಾ ಇದ್ದೀನಿ.
ಎಂಟ್ರೆನ್ಸ್ ಅಲ್ಲಿ ಇರುವಂತ ಫ್ಲವರ್ಸ್ 12,000. ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವೇಟ್ ಮಾಡಿದ್ದೀನಿ ನಂದು ಮೈಕಲ್ಲಿ, ಆದ್ರೂ ಸಹ ಇಲ್ಲಿ ಸ್ವಲ್ಪ ನಾಯ್ಸ್ ಕೇಳಬಹುದು. ಕುವೆಂಪು ಮತ್ತೆ ಅವ್ರ ಹೆಂಡತಿನ ಇಲ್ಲಿ ಮೂರ್ತಿ ಮಾಡಿ ಇಟ್ಟಿದ್ದಾರೆ. ಇವರು ಪೂರ್ಣಚಂದ್ರ ತೇಜಸ್ವಿ ಅವ್ರ ಅಪ್ಪ ಅಮ್ಮ. ಒಳ್ಳೆ ಫ್ಲವರ್ ಶೋ ಮಾಡಿದ್ದಾರೆ. ಫ್ಲವರ್ಸ್ ಇನ್ನೂ ಫ್ರೆಶ್ ಆಗಿನೇ ಇದೆ. ಇವತ್ತು ಕೂಡ ಬಿಸಿಲಿಲ್ಲ. ಈ ವರ್ಷ ಅಷ್ಟು ಬಿಸಿಲು ಇಲ್ದಲೇ ಇರೋದ್ರಿಂದ ಒಳ್ಳೆ ಥಂಡಿ ಇದೆ. ಹಾಗಾಗಿ ನಮ್ಮ ಫ್ಲವರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದೊಂದು 10 ದಿನ ಆಗಿದೆ ಒಂದು ಫ್ಲವರ್ ಶೋ ಶುರು ಮಾಡಿ, ಅಂದ್ರೂ ಕೂಡ ಫ್ಲವರ್ಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಅದಕ್ಕೆ ಬೆಂಗಳೂರಿಂದು ಕ್ಲೈಮೇಟೇ ಕಾರಣ. ಈ ವರ್ಷ 2026 ಜಾನ್ವರಿ. ಫ್ಲವರ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಪೂರ್ಣಚಂದ್ರ ತೇಜಸ್ವಿ ಅವರು ನಿಂತಿರುವಂತ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಪ್ರತಿಯೊಂದು ಹೂವಿಂದು ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕನ್ನಡದಲ್ಲಿ ಓದ್ತಾ ಇದ್ದೀನಿ. ಸೀಮಾ ತಂಗಡಿ ಈ ಒಂದು ಫ್ಲವರ್ಸ್ ಹೆಸರು. ಇಲ್ಲಿ ರಂಗು ಮಾಲೆ ಅನಾಟೋ ಇಂಗ್ಲಿಷಲ್ಲಿ. ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪುಸ್ತಕ, ಭಯಾನಕ ನರಭಕ್ಷಕ. ಎಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು ಕೂಡ ಇದೆ ಇಲ್ಲಿ. ತುಂಬಾನೇ ಮುದ್ದಾಗಿ ಮಾಡಿದ್ದಾರೆ ಫ್ಲವರ್ ಶೋನ. ನೋಡ್ಬೋದು ಪ್ರತಿಯೊಂದು ತರಹದ ಹಣ್ಣು ಹಂಪಲುಗಳು ಎಲ್ಲಾತನು, ತರಕಾರಿ ಎಲ್ಲಾತನು ಇಟ್ಟಿದ್ದಾರೆ. ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಮಾಡಿದ್ದಾರೆ. ತುಂಬಾನೇ ಜನ ಇದ್ದಾರೆ. ವೀಕ್ ಡೇಸ್ ಬಂದ್ಬಿಟ್ರೆ ಇಲ್ಲ ಸ್ವಲ್ಪ ಖಾಲಿ ಇರುತ್ತೆ. ಬಟ್ ವೀಕ್ ಡೇಸ್ ನನ್ಗೆ ಬರೋಕ್ಕೆ ಆಗಲಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು. ಬೋನ್ಸಾಯಿ ಮರಗಳು ಇಟ್ಟಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸುತ್ತ. ಇಲ್ಲಿ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಅದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಪೋಸ್ಟರ್ಸ್ಗಳಲ್ಲಿ. ನೋಡ ಎಂತ ಚಂದ ಫ್ಲವರ್ ಶೋ ಮಾಡಿದ್ದಾರೆ. ನನ್ನ ಮಾತು ಕೂಡ ಕೇಳಿಸ್ದಲ್ಲೇ ಇರ್ಬೋದು, ಅಷ್ಟು ಶಬ್ದ ಇದೆ ಇಲ್ಲಿ. ಗೊತ್ತಿಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇಲ್ಲಿ ಅಂತ. ಇವರು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಇವರು. ನೋಡಿ ಸ್ಕೂಟರ್ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವ್ರ ತಂದೆ ಕುವೆಂಪು ಅವರು ಕೂಡ ಕೂತಿದ್ದಾರೆ. ಕುವೆಂಪು ಅವ್ರದ್ದು ಅಂಕಿತ ನಾಮ, ಅವ್ರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ.
ತುಂಬಾ ಕ್ಯೂ ಇದೆ, ಹಂಗಾಗಿ ಬೇಗ ಬೇಗ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಆ ಕಡೆಗೆ ಹೋಗೋಣ. ಎಲ್ಲ ಗಿಡ ಮರಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಪೂರ್ಣಚಂದ್ರ ತೇಜಸ್ವಿ. ಆ ಕಡೆ ಏನು ದೊಡ್ಡ ಮೂರ್ತಿ ನೋಡಿದ್ರಿ ಬೆಟ್ಟದ ಮೇಲೆ, ಅದು ಹಿಂದ್ಗಡೆ ಇರುವಂತದ್ದು ಇದೆಲ್ಲ. ಫ್ಲವರ್ ಶೋದು ಪೂರ್ತಿ ಚಿತ್ರಣ ತೋರಿಸ್ತಾ ಇದ್ದೀವಿ ಇವತ್ತು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿದೆ. ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡಬೇಕು. ನಾಳೆ ಒಂದೇ ದಿನ ಇದೆ, ರಿಪಬ್ಲಿಕ್ ಡೇ ದಿನ. ಖಂಡಿತ ಬನ್ನಿ ಎಲ್ಲರೂ. ಇಲ್ಲೊಂದು ಮಕ್ಕಳು ದೊಡ್ಡವರು ಎಲ್ಲರನ್ನು ಕರ್ಕೊಂಬನ್ನಿ. ಬಹುಶಃ ತುಂಬಾ ದೊಡ್ಡವರಿಗೆ ನಡೆಯೋಕ್ಕೆ ಕಷ್ಟ ಆಗ್ಬೋದು, ಅಂದರೂ ಕೂಡ ಕರ್ಕೊಂಬನ್ನಿ, ಒಂದ್ಸರಿ ತೋರಿಸಿ. ಅವರಿಗೆ ನಡೆಯೋಕ್ಕೆ ಸಾಧ್ಯ ಇದೆ ಅಂದರೆ ಖಂಡಿತ ಕರ್ಕೊಂಬಂದು ತೋರಿಸಿ. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಫ್ಲವರ್ ಶೋನ ಎಲ್ಲರೂ ನೋಡಬೇಕು. ಪೂರ್ಣಚಂದ್ರ ತೇಜಸ್ವಿ ಅವ್ರ ಕಂಪ್ಯೂಟರ್ ಮುಂದೆ ಎಕ್ಸ್ಕ್ಯೂಸ್ ಮೀ, ಜಾಗ ಸಿಕ್ಕೋದೇ ಕಷ್ಟ. ಮುಂದೆ ಮುಂದೆ ಹೋಗೋದಕ್ಕೆ ಎಲ್ಲ ಫೋಟೋ ವಿಡಿಯೋಸ್ ಅಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ನನಗೆ ಗೊತ್ತಿರೋ ಹಂಗೆ ಕಳೆದ ವರ್ಷಗಳಲ್ಲಿ ತಾಜ್ ಮಹಲ್ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಥೀಮ್ ಆಗಿ ಒಂದ್ಸರಿ ಫ್ಲವರ್ ಶೋ ಮಾಡಿದ್ರು, ರಾಜ್ಕುಮಾರ್ ಥೀಮ್ ಆಗಿ ಒಂದ್ಸರಿ ಫ್ಲವರ್ ಶೋ ಮಾಡಿದ್ರು. ಹಾಗೆ ಪ್ರತಿ ವರ್ಷ ಬೇರೆ ಬೇರೆ ತರದ್ದು ಥೀಮ್ ಇಟ್ಕೊಂಡು ಫ್ಲವರ್ ಶೋ ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಹೂವುಗಳು ಏನ್ ನೋಡ್ತಾ ಇದ್ದೀರಾ, ಇವೆಲ್ಲ ಇಡೀ ವಿಶ್ವದಾದ್ಯಂತ ಇಲ್ಲಿಗೆ ಬಂದಿದೆ ಫ್ಲವರ್ ಶೋಗೋಸ್ಕರ ಅಂತಾನೆ. ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಯಾವ್ದಾವ್ದು ತಗೊಂಡು ಹೋಗ್ಬೋದು, ಎಲ್ಲ ವಾಪಸ್ ತಗೊಂಡು ಹೋಗ್ತಾರೆ ಚೆನ್ನಾಗಿರೋವಂಥದ್ದು ತಂದವರು. ಫ್ಲವರ್ ಶೋಗೋಸ್ಕರ ತುಂಬಾನೇ ಫ್ಲವರ್ಸ್ ಇಲ್ಲಿ ಫಾರಿನಿಂದ ಎಲ್ಲ ಬರುತ್ತೆ, ಎಲ್ಲ ದೇಶಗಳಿಂದನೂ ಬರುತ್ತೆ. ನಮ್ಮ ದೇಶದಂತೂ ಎಲ್ಲ ಥರ ವಿವಿಧ ಹೂವುಗಳು ಇಲ್ಲಿ ಪ್ರದರ್ಶನಕ್ಕೆ ತರಲಾಗುತ್ತೆ. ಇವರು ಡಾಕ್ಟರ್ ಮನೋಹರ್ ಲೋಹಿತ, ಅವರ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಇದು ಮಂತ್ರ ಮಾಂಗಲ್ಯ ಅಂತ ಮಂಟಪ ಮಾಡಿದ್ದಾರೆ. ಇಲ್ಲೂ ಸಾಕಷ್ಟು ಫ್ಲವರ್ಸ್ ಇದೆ. ಏನಿದು ಮಂತ್ರ ಮಾಂಗಲ್ಯ ಅಂತ ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಪಾಸ್ ಮಾಡಿ ಓದಬಹುದು. ಇಲ್ಲಿ ಏನು ಹಣ ಕಲೆಕ್ಷನ್ ಆಗತ್ತೆ ಈ ಬರೋರ್ದು ಟಿಕೆಟ್ ಇಂದ, ಇದೆಲ್ಲ ಪೂರ್ತಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ.
ಅವರು ಲಾಲ್ಬಾಗ್ ಆಗಲಿ ಅದೇ ಥರ ಬೆಂಗಳೂರಿಂದ ಗಾರ್ಡನ್ಸ್ ಆಗಲಿ ಅದೆಲ್ಲ ಡೆವಲಪ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ಕೋತಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೂ ಬಜೆಟ್ ಬೇಕಲ್ಲ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೋದಕ್ಕೆ, ಹಾಗಾಗಿ ಇದನ್ನೆಲ್ಲ ಬಳಸ್ಕೋತಾರೆ. ಇಲ್ಲಿ ಫ್ಲವರ್ ಶೋನು ತುಂಬಾ ಸ್ಪೆಷಲ್ ಆಗಿದೆ. ಇದನ್ನು ಡೆವಲಪ್ ಮಾಡಿರೋದು ಶ್ರೀ ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಅವರು. ನೋಡ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಫ್ಯಾಮಿಲಿ ಫೋಟೋ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ. ಇದು ಇನ್ನೊಂದು ಸೈಡಿಂಗ್ ಫ್ಲವರ್ ಶೋ. ಏನು ಕೂಡ ಯಾರ್ದೋ ಸ್ಟ್ಯಾಚ್ಯೂ ಇದೆ. ಮುಂದೆ ಹೋಗೋದು ಬಹಳನೇ ಕಷ್ಟ ಸ್ನೇಹಿತರೆ. ಅವರು ಶ್ರೀಮತಿ ರಾಜೇಶ್ವರಿ ತೇಜಸ್ವಿ, ತೇಜಸ್ವಿ ಅವರ ಹೆಂಡತಿ, ಸ್ತಬ್ಧ ಚಿತ್ರ. ಮತ್ತೆ ತೇಜಸ್ವಿ ಅವ್ರದ್ದು ದೊಡ್ಡ ಪ್ರತಿಮೆಯನ್ನ ತೋರಿಸಿ ಒಂದು ವಿಡಿಯೋ ಮಾಡೋಣ. ಎಷ್ಟು ಚೆನ್ನಾಗಿದೆ ಫ್ಲವರ್ ಶೋ. ಈ ಒಂದು ಫ್ಲವರ್ ಶೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಲ್ಬಾಗಲ್ಲಿ ಇರುವಂತ ಈ ಒಂದು ಬೆಟ್ಟನ ಎಂಟರ್ ಆಗ್ತಾ ಇದೀವಿ. ಎಂಟರ್ ಆಗೋಕ್ಕೂ ಮುಂಚೆ ಇದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ, ಪಾಸ್ ಮಾಡಿ ಖಂಡಿತ ನೋಡಿ. ಇದು 4th ವಾಚ್ ಟವರ್ ಆಫ್ ಕೆಂಪೇಗೌಡ ಪಿರಿಯಡ್ ಬ್ಯಾಂಗ್ಳೂರ್ ಸಿಟಿ. ಬೆಂಗಳೂರಿನ 4 ದಿಕ್ಕಿನ ಗಡಿಗಳಲ್ಲಿಯೂ 4 ಕಾವಲು ಗೋಪುರಗಳನ್ನು ನಿರ್ಮಿಸಲಾಗಿದೆ. ಇದು ಪಟ್ಟಣವನ್ನು ವಿಸ್ತರಿಸುವ ಮಿತಿಗಳನ್ನು ಸೂಚಿಸುತ್ತದೆ. ಆದರೂ ಈಗ ಬೆಂಗಳೂರು ಪಟ್ಟಣವು ಈ ಮಿತಿಗಳನ್ನು ಮೀರಿ ಈ ಎಲ್ಲ ಕಡೆಯಿಂದ 16 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಗೋಪುರಗಳು ಸರಳವಾದ ನಿರ್ಮಾಣಗಳಾಗಿವೆ. ಇವುಗಳ ಮೇಲೆ ಸಣ್ಣ ಗೋಪುರವನ್ನು ನಿರ್ಮಿಸಿದ 4 ಕಂಬಗಳ ಸಣ್ಣ ಮಂಟಪವನ್ನು ರಚಿಸಲಾಗಿದೆ. ಉತ್ತರಕ್ಕೆ ನಿಂತಿರುವ ಗೋಪುರವು ಪ್ರಸ್ತುತ ಮೇಕ್ರಿ ವೃತ್ತದ ನೈಋತ್ಯ ಭಾಗದಲ್ಲಿ ಸುಮಾರು 100 ಮೀಟರ್ ದೂರದಲ್ಲಿದೆ. ಪೂರ್ವಕ್ಕೆ ಹಲಸೂರು ಕೆರೆಯ ಬಂಡೆಯ ಮೇಲೆ ಇದೆ. ದಕ್ಷಿಣಕ್ಕೆ ಇರುವುದು ಲಾಲ್ಬಾಗಿನ ಪೂರ್ವ ಭಾಗದಲ್ಲಿ ಕಾರ್ಯ ಮೇಲೆ ಇದೆ. ಪಶ್ಚಿಮಕ್ಕಿರುವ ಗೋಪುರವು ಕೆಂಪಾಂಬುದಿ ಕೆರೆಯ ಉತ್ತರ ತುದಿಯಲ್ಲಿರುವ ಗವಿಪುರ ಗುಟ್ಟಳ್ಳಿ ಬಳಿ ಇದೆ. ಇದು ಈ ಗೋಪುರದ ಬಗ್ಗೆ ಪೂರ್ತಿ ಒಂದು ವಿವರಗಳು. ಇಲ್ಲಿ ನೋಡ್ಬೋದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರದ್ದೊಂದು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಪೆನಿನ್ಸುಲಾರ್ ಜೆನೆಸಿಸ್ ಅಂತ ಒಂದು ಇದೆ, ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಇಲ್ಲಿದೆ, ಪಾಸ್ ಮಾಡಿ ಓದ್ಬೋದು. The outcrops of Genesis rock at Lalbagh Botanical Garden is one of the oldest rocks on the earth. Its significance has been recognized by the Geological Community and all over the world. Geological Survey of India has declared this location as a national geological movement and a geotourism site. ಈ ಒಂದು ಬೋರ್ಡ್ನ ಪಾಸ್ ಮಾಡಿ ಖಂಡಿತ ಪೂರ್ತಿ ಓದಿ, ತುಂಬಾ ಡೀಟೇಲ್ಸ್ ಇದೆ ಇಲ್ಲಿ. ಎಲ್ಲ ಬೇಕಾದಷ್ಟು ತಿಂಡಿ ತಿನಿಸುಗಳು ಸಿಗುತ್ತೆ. ನಾವು ಪ್ರತಿ ಸರಿ ಇಲ್ಲಿ ನಡೆದಾಡಕ್ ಬಂದಾಗ್ಲೂ ಈ ಒಂದು
ಬೆಟ್ಟನ ಹತ್ತೀವಿ, ಆ ಗೋಪುರ ತನಕ ಹೋಗ್ತೀವಿ. ಎಲ್ಲ ತುಂಬ ಒಳ್ಳೆ ಟೈಮ್ ಪಾಸ್ ಜಾಗ. ಇಲ್ಲಿ ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಕೂತಿರ್ತಾರೆ. ತುಂಬಾ ಚೆನ್ನಾಗಿದೆ. ನಾವಿವಾಗ ಅಲ್ಲಿಂದನೇ ಎಂಟ್ರೆನ್ಸ್ ಆಗಿದ್ದು ಒಂದು ಫ್ಲವರ್ ಶೋಗೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಬಿಟ್ಟರೆ ಇಲ್ಲಿ ಇದೆಲ್ಲ ಇರೋದಿಲ್ಲ. ಬೆಟ್ಟ ಹಚ್ತಾ ಇದ್ದೀವಿ. ಈ ಒಂದು ಗೋಪುರದ ಹತ್ರನೇ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದೆ. ತುಂಬಾ ಸಿಗ್ನಿಫಿಕೆನ್ಸ್ ಇದೆ ಅದಕ್ಕೆ. ಗೋಪುರ ಕೂಡ ಅಷ್ಟೇ ಸಿಗ್ನಿಫಿಕೆನ್ಸ್ ಇದೆ. ಇದೇ ಮೇನು. ಗೋಪುರ ಎಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿ, ಆದರೆ ಇನ್ನೊಂದು ಮಾನ್ಯುಮೆಂಟ್ ಏನಿದೆ ಅದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಮೊದಲು ಅಲ್ಲಿ ಹೋಗೋಣ. ಬೆಂಗಳೂರು ಬಗ್ಗೆ ಇತಿಹಾಸ ತಿಳ್ಕೊಬೇಕಾದ್ರೆ ಇವೆಲ್ಲ ತುಂಬಾ ಮುಖ್ಯ ಆಗತ್ತೆ. ಅದರ ಹೆಸರು, ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಹೆಸರು ಪೆನಿನ್ಸುಲಾರ್ ಜೆನೆಸಿಸ್ ಅಂತ ಇದೆ. ಅದು ಕಲ್ಲು. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಅಲ್ಲಿ ಕೆಳಗಡೆ ಏನು ಬೋರ್ಡ್ ಇತ್ತಲ್ಲ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಅದರಲ್ಲಿದೆ. ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಪೆನಿನ್ಸುಲಾರ್ ಜೆನೆಸಿಸ್ ಅಂತ. ಬೆಂಗಳೂರಿನ ಇತಿಹಾಸಕಾರರು ಇದ್ರ ಬಗ್ಗೆ ತುಂಬಾ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಬೆಂಗಳೂರಲ್ಲಿ. ತುಂಬಾ ಇಂಪಾರ್ಟೆನ್ಸ್ ಇದೆ ಇದು. ಜೊತೆಗೆ ಈ ಗೋಪುರ ನೋಡಲೇಬೇಕು. ಬೆಂಗಳೂರಿನ ಇತಿಹಾಸ ತಿಳ್ಕೊಬೇಕಾದ್ರೆ ಇದು ಬಹುಶಃ ಇದು ಮೊದಲನೇ ಮುಖ್ಯವಾದಂಥ ಮಾನ್ಯುಮೆಂಟ್. ಇದು ಬೆಂಗಳೂರಿನ ಗಡಿನ ಸೂಚಿಸುತ್ತೆ. 4 ಕಡೆ ಈ ಥರ ಗೋಪುರಗಳಿದೆ. 4 ಗಡಿ ಭಾಗದಲ್ಲಿ 4 ಈ ಥರ ಗೋಪುರಗಳು ಮಾಡಿದರು ಕೆಂಪೇಗೌಡರ ಕಾಲದಲ್ಲಿ. ಇವಾಗ 100 ಕಿಲೋಮೀಟ್ರ್ ಬೆಂಗಳೂರು ಇದರಿಂದ ಬೆಳ್ಕೊಂಡು ಹೋಗಿದೆ. ಎಲ್ಲ ಕಡೆನೂ ಇಲ್ಲಿ ತಿಂಡಿ ತಿನಿಸುಗಳು ಖಂಡಿತ ಸಿಗುತ್ತೆ. ಎಲ್ಲ ನಡೆದಾಡೋಕ್ಕೆ ದಿಕ್ಕು ಬಂದರೆ ಎಲ್ಲ ಕಡೆ ಎಲ್ಲ ನಡ್ಕೊಂಡು ಹೋಗ್ತೀವಿ. ಭಾಳ ಚೆನ್ನಾಗಿದೆ. ಬಟ್ ನೋಡೋಂಥ ಜಾಗ ಏನಿಲ್ಲ. ಇಲ್ಲಿಂದ ಬೆಂಗಳೂರಿನ ನೋಟನ ಬೇರೆ ಥರ ಕಾಣುತ್ತೆ. ಬೆಂಗಳೂರಿಂದ ವಿಹಂಗಮ ನೋಟ ಕಾಣುತ್ತೆ ಇಲ್ಲಿಂದ. ಇದೆ ಅದು ಗೋಪುರ. ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಮೂರ್ತಿ ಗೋಪುರ ನೋಡ್ಬೋದು. ನನ್ನ ಗೋಪುರದ ಪ್ರಾಮುಖ್ಯತೆ ಈಗಾಗಲೇ ತಿಳಿಸಿದ್ದೀನಿ. ಸೊ ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರೋಹಿತ್ ಚಂದ್ರಶೇಖರ್. ನನ್ನ ವಿಡಿಯೋಗೆ ಸ್ವಾಗತ. ಖಂಡಿತ ನನ್ನ ವಿಡಿಯೋಸ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮುಂದಿನ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಸಿಗತ್ತೆ. ಒಂದು ಮಾಹಿತಿ ತುಂಬ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಶೇರ್ ಮಾಡಿ. ತುಂಬ ಮುಖ್ಯ ಅದು ಶೇರ್ ಮಾಡೋದು. ಲೈಕ್ ಮಾಡೋದು ಅಷ್ಟೇ ಮುಖ್ಯ. ಕಮೆಂಟ್ ಮಾಡಿ. ನನಗೆ ಇಷ್ಟ ಆಗಿದರೆ ಖಂಡಿತ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಮುಂದೆ ಯಾವ್ಯಾವುದು ವಿಡಿಯೋಸ್ ಬೇಕು, ಬೆಂಗಳೂರಲ್ಲಿ ಯಾವ್ಯಾವುದು ಮಾನ್ಯುಮೆಂಟ್ ಬಗ್ಗೆ ವಿಡಿಯೋಸ್ ಬೇಕು ಅದನ್ನೆಲ್ಲ ಕಮೆಂಟ್ ಮಾಡಿ. ಖಂಡಿತ ಮುಂದೆ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು. ಇದು ಬೆಂಗಳೂರಿನ ವಿಹಂಗಮ ನೋಟ ಸ್ನೇಹಿತರೆ. ಲಾಲ್ಬಾಗ್ ಬೆಟ್ಟದ ಮೇಲಿರುವಂಥ ಗೋಪುರದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಕೆಳಗಡೆ ಹೋಗೋಣ. ಪೂರ್ತಿ ಲಾಲ್ಬಾಗನ್ನು ಸುತ್ತೊಡೆದು ಸಾಧ್ಯವಾದಷ್ಟು ಅದ್ರ ಬಗ್ಗೆ ಮಾಹಿತಿ ಎಲ್ಲ ತೋರಿಸ್ತೀನಿ. ಇವಾಗ ಈ ಒಂದು ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀನಿ. ಇದು ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ. ಇದೊಂದು ಸಾಧ್ಯವಾದಷ್ಟು ಎಡಿಟಿಂಗ್ ಮಾಡೋದಿಲ್ಲ. ಪೂರ್ತಿ ಮಾಹಿತಿ ಸಿಗಬೇಕು ಎಲ್ರಿಗೆ ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ನೋಡ್ಬೋದು
ಎಲ್ಲ ಕಡೆನೂ ತಿಂಡಿ ತಿನಿಸುಗಳಿದೆ. ಅದೇ ಫ್ಲವರ್ ಶೋ, ರಿಪಬ್ಲಿಕ್ ಡೇ ಫ್ಲವರ್ ಶೋ ಆಗಿರೋದ್ರಿಂದ ಇಷ್ಟೊಂದು ಕಡೆ ತಿಂಡಿ ತಿನಿಸುಗಳು ನೋಡ್ಬೋದು. ರೆಗ್ಯುಲರ್ ಆಗಿ ವೀಕೆಂಡ್ಸ್ ಕೂಡ ಇಷ್ಟೊಂದು ಇರೋದಿಲ್ಲ ತಿಂಡಿ ತಿನಿಸುಗಳು. ಇವತ್ತು ತುಂಬಾ ಇದೆ. ನಾವು ಇವಾಗ ಲಾಲ್ಬಾಗ್ನ ಒಂದು ಫುಲ್ ರೌಂಡ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ನಾನು ಹಿಂದಿನ ವೀಡಿಯೋಸ್ ಎಲ್ಲ ಹೇಳಿದ್ನಲ್ಲ, 4 ಕಿಲೋಮೀಟರ್ ಸುತ್ತಳತೆ. ಒಂದು ರೌಂಡ್ ಹೊಡೆದ್ರೆ 4 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಒಂದು ಫುಲ್ ರೌಂಡ್ ಹಾಕಿ ನೋಡೋಣ. ಮತ್ತೆ ರೌಂಡ್ ಹಾಕಿ ಇದೇ ಬೆಟ್ಟದ ಹತ್ರನೇ ಬರ್ತೀವಿ. ಲೆಟ್ಸ್ ಗೋ ಫಾರ್ ಎ ವಾಕ್. ನಾನು ಮುಂಚೆ ಹೇಳ್ದಂಗೆ ಲಾಲ್ಬಾಗಿಗೆ ಸುಮಾರು ಸರಿ ಬಂದಿದ್ದೀನಿ. ಲಾಲ್ಬಾಗಿಗೆ. ಪ್ರತಿಯೊಂದು ಸರಿ ಬಂದಾಗಲೂ ಏನಾದ್ರು ಹೊಸ ಮಾಹಿತಿ ತಿಳ್ಕೊತೀನಿ ಇದ್ರ ಬಗ್ಗೆ. ಎಷ್ಟೊಂದು ಸರಿ ಬಂದಾಗ ಇಲ್ಲಿ ಲೋಕಲ್ ಗೈಡ್ಸ್ ಇರ್ತಾರೆ. ಅವರು ಗೈಡ್ಸ್ಗಳು ಕಂಟಿನ್ಯೂಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆಗ ಆ ಗ್ರೂಪಲ್ಲಿ ನಾವು ಸೇರಿಕೊಂಡು ಸಾಕಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಇದ್ರ ಬಗ್ಗೆ. ಇಲ್ಲಿ ನೋಡ್ತಾ ಇರುವಂಥ ಎಲ್ಲ ಮರಗಳು ತುಂಬ ವಿಶಿಷ್ಟವಾದ ವಿವಿಧವಾದ ಮರಗಳಿವೆ. ಅದೆಲ್ಲ ಇಡೀ ಭೂಮಿ ಸುತ್ತ ಯಾವ್ಯಾವ ದೇಶಗಳಿದೆಯೋ ಆ ದೇಶಗಳದ್ದು ತುಂಬ ವಿಶಿಷ್ಟವಾಗಿರೋವಂಥ ಮರಗಳನ್ನು ತಂದು ಇಲ್ಲಿ ನೆಟ್ಟು ಸಂರಕ್ಷಿಸ್ತಾ ಇದ್ದಾರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದು ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಎಲ್ಲೂ ನಮ್ಮ ಇಡೀ ದೇಶದಲ್ಲೇ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಲಾಲ್ಬಾಗಿಗೆ ಬಂದರೆ ಮಾತ್ರ ಇಲ್ಲಿ ನೋಡೋದಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮರಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ಎಷ್ಟೊಂದು ಮರಗಳ ಮೇಲೇ ಅದ್ರ ಹೆಸರು, ಅದ್ರ ಬಗ್ಗೆ ಡೀಟೇಲ್ಸು ಎಲ್ಲ ಹಾಕಿದ್ದಾರೆ. ತುಂಬ ವಿಶಿಷ್ಟವಾಗಿರುವಂಥ ಮರಗಳನ್ನು ಆರಿಸಿ ಅದ್ರ ಬಗ್ಗೆ ಎಲ್ಲ ಥರ ವಿಶಿಷ್ಟತೆ, ಅದರ ವಿಶೇಷ ಏನೇನಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಮತ್ತೆ ವಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಲಾಲ್ಬಾಗಲ್ಲಿ. ಇಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಹಾಕಿದ್ದಾರೆ. ಇಲ್ಲಿ ಹಾವುಗಳು ಹರ್ಕೊಂಡು ಹೋಗೋ ಸಾಧ್ಯತೆಗಳಿರುತ್ತೆ. ಹಂಗಾಗಿ ಇಲ್ಲೆಲ್ಲೂ ಬುಷಸ್ ಮಧ್ಯ ಒಳಗಡೆ ಲಾನ್ ಮೇಲೆ ಅಷ್ಟಾಗಿ ನಡಿಬೇಡಿ. ಬಿವೇರ್ ಆಫ್ ಸ್ನೇಕ್ಸ್ ಇನ್ ಬುಷಸ್, ಗ್ರೋನ್ ಅಪ್ lawns and holes. Beware of snakes in bushes, grown-ups, lawns and holes ಅಂತ ಹೇಳಿ ಹಾಕೊಂಡಿದ್ದಾರೆ. ಎಲ್ಲ ಕಡೆನೂ ತುಂಬ ಕಡೆ ಇದೆ ಅದು ಬೋರ್ಡು. ಖಂಡಿತ ಇಲ್ಲಿ ಹಾವುಗಳು ಇರುತ್ತೆ, ಹುಷಾರಾಗಿರಬೇಕು. ಇಲ್ಲೆಲ್ಲ ಪ್ರೈವೇಟ್ ಅವರು ವಾಶ್ರೂಮ್ಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಂಪ್ಲೀಟ್ಲಿ ಫ್ರೀ ಅನ್ಸುತ್ತೆ. ಇಲ್ಲಿ GMR ವರಲಕ್ಷ್ಮಿ ಅವ್ರು ಮಾಡಿದ್ದಾರೆ. ಇಲ್ಲಿ ಗೌರ್ಮೆಂಟ್ದು ವಾಶ್ರೂಮ್ಸ್ ಯೂಸ್ ಮಾಡ್ಬೇಕಾದ್ರೆ ಪೇ ಆ್ಯಂಡ್ ಯೂಸ್ ಇದೆ. ಆದರೆ ಈ ಒಂದು ಪ್ರೈವೇಟ್ ವಾಶ್ರೂಮ್ಸ್ ಯೂಸ್ ಮಾಡ್ಬೇಕಾದ್ರೆ ಫ್ರೀ ಇರುತ್ತೆ. ಇಲ್ಲಿ ಸೆಕ್ಯೂರಿಟಿ ಎಲ್ಲ ಕಡೆ ಇದೆ. ಇದು ಇನ್ನೊಂದು ಗೇಟು ಲಾಲ್ಬಾಗ್ದು, ಇಲ್ಲಿಂದ ಕೂಡ ಎಂಟ್ರೆನ್ಸ್ ಇದೆ. ಲೆಟ್ಸ್ ಕಂಟಿನ್ಯೂ ಅವರ್ ಕ್ವೆಸ್ಟ್. ಜನ ಎಲ್ಲ ಕಡೆ ಸಿಗ್ತಾರೆ ಇಲ್ಲಿ. ಇವತ್ತು ತುಂಬಾ ಜನ ಇದ್ದಾರೆ. ಸಂಡೇ ಇನ್ನೊಂದು ರಿಪಬ್ಲಿಕ್ ಡೇ ಫ್ಲವರ್ ಶೋ ಇದೆ. ಹಂಗಾಗಿ ಫ್ಲವರ್ ಶೋಗೆ ಬಂದವರು ಬೆಳಗ್ಗೆನೇ ಬಂದಿರೋರು ಖಂಡಿತ ಲಾಲ್ಬಾಗಿಂದ ಒಂದು ಪೂರ್ತಿ ರೌಂಡ್ ಹೊಡಿತಾರೆ. ಒಂದು ಲಾಲ್ಬಾಗ್ನ ಪೂರ್ತಿ ಬಗ್ಗೆ ತಿಳ್ಕೊಬೇಕು, ರೌಂಡ್ ಹೊಡಿಬೇಕು ಅಂದರೆ ಒಂದಿನ ಖಂಡಿತ ಸಾಕಾಗಲ್ಲ. ಇಲ್ಲಿ ನೋಡಿ ಕ್ಯಾಕ್ಟಸ್ ಬೆಳೆದಿದೆ. ತುಂಬ ಕಡೆ ಬೆಳೆದಿದೆ ಲಾಲ್ಬಾಗಲ್ಲಿ ಕ್ಯಾಕ್ಟಸ್ಸು. ಇದನ್ನು ಕೂಡ ಸಂರಕ್ಷಿಸಿ ಮೇಂಟೈನ್ ಮಾಡ್ತಾರೆ.
ಇದಕ್ಕೆ ಜಾಸ್ತಿ ಏನು ನೋಡ್ಕೊಳ್ಳೋದು ಬೇಕಾಗಿಲ್ಲ, ಅದ್ರ ತನ್ನ ಪಾಡಕ್ಕೆ ತಾನು ಬೆಳೀತಾ ಇರುತ್ತೆ. ಡೆಸರ್ಟಲ್ಲೇ ಏನು ಇದಕ್ಕೆ ಆರೈಕೆ ಬೇಡ್ದೇ ಬೆಳೆಯುತ್ತೆ, ಇನ್ನಿಲ್ಲಿ ಬೆಳೆಯೋದಿಲ್ವಾ? ಖಂಡಿತ ಬೆಳೆಯುತ್ತೆ. ನಾವೊಂದು ಲಾಂಗ್ ವಾಕ್ ತಗೋತಾ ಇದ್ದೀವಿ ಲಾಲ್ಬಾಗಲ್ಲಿ. ಇದು ಲಾಲ್ಬಾಗಿಂದು ಲೇಕ್, ತುಂಬಾ ಫೇಮಸ್ ಇಲ್ಲಿ ಒಂದು ಲೇಕ್. ಲಾಲ್ಬಾಗಿಗೆ ಬಂದವ್ರು ಖಂಡಿತ ಇಲ್ಲಿ ಸರಿ ಇದನ್ನು ನೋಡೋದಕ್ಕೆ ಬಂದೇ ಬರ್ತಾರೆ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು. ಸುಮಾರು ವರ್ಷಗಳಿಂದ ಲಾಲ್ಬಾಗಿಗೆ ವಿಸಿಟೇ ಮಾಡಿರಲಿಲ್ಲ. ಒಂದ್ಸರಿ ಬಂದೆ ಇಲ್ಲಿ ವಾಕಿಗೆ ಅಂತೇಳಿ. ನಾನು ರೆಗ್ಯುಲರಾಗಿ ಮನೆ ಹತ್ರ ವಾಕಿಂಗ್ ಹೋಗ್ತಾಯಿದ್ದೆ, 10,000 ಸ್ಟೆಪ್ಸು. ಒಂದಿನ ಇಲ್ಲಿಯೂ ಬರೋಣ ಅಂಥೇಳಿ ಬಂದೆ. ತುಂಬಾ ಇಷ್ಟ ಆಯಿತು. ಇಷ್ಟ ಆಗಿದ್ರ ಜೊತೆಗೆ ವಾರಕ್ಕೆ ಒಂದು ಸತಿನಾದರೂ ಇಲ್ಲಿ ಬಂದು ವಾಕ್ ಮಾಡಬೇಕು ಅನ್ನಿಸ್ತು. ಇಲ್ಲಿ ನೆಲ ಸಮವಾಗಿಲ್ಲ, ಎಲ್ಲ ಬೆಟ್ಟ ಗುಡ್ಡ ಇರೋದ್ರಿಂದ ಎಲ್ಲ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಅಲ್ಲಾದರೆ ಮನೆ ಹತ್ರ ಕೃಷ್ಣದೇವರಾಯ ಹಾಲ್ಟ್ ಅಂತ ಹೇಳಿ ಒಂದು ರೈಲ್ವೆ ಸ್ಟೇಷನಿನ ಪ್ಲ್ಯಾಟ್ಫಾರ್ಮ್ ಮೇಲೆ ವಾಕ್ ಮಾಡ್ತೀನಿ. ಅದು ತುಂಬ ಫ್ಲ್ಯಾಟ್ ಆಗಿದೆ, ಥರ ಟ್ರ್ಯಾಕ್ ಥರ ಇದೆ. ವಾಕ್ ಮಾಡೋದಕ್ಕೆ ಬೇಗ ವಾಕಿಂಗ್ ಕೂಡ ಮುಗಿಯುತ್ತೆ ಅಲ್ಲಿ. ಆದರೆ ಬೇರೆ ಕಡೆ ಆದರೆ ತುಂಬ ಟೈಮ್ ತೊಗೊಳ್ತಾ ಇತ್ತು. ಅದಕ್ಕೋಸ್ಕರ ಕೃಷ್ಣದೇವರಾಯ ಹಾಲ್ಟಲ್ಲಿ ರೆಗ್ಯುಲರಾಗಿ ವಾಕ್ ಮಾಡ್ತೀನಿ. ಒಂದು ಸರಿ ಇಲ್ಲಿ ಬರಬೇಕು ಅನ್ನಿಸ್ತು. ಒಂದು ಸರಿ ಬಂದಾದಮೇಲೆ ವಾರಕ್ಕೆ ಒಂದು ಸರಿನಾರ ಇಲ್ಲಿ ಬರಬೇಕಪ್ಪ ಅಂತ ಅನ್ನಿಸ್ತು. ವಾರಕ್ಕೆ ಒಂದು ಸರಿನಾರು ರೆಗ್ಯುಲರಾಗಿ ಬಂದಿಲ್ಲಿ ವಾಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದು ಸರಿ ನಾನು ಪೀಪಲ್ ಫಾರ್ ಅನಿಮಲ್ಸಿಗೆ ಮುಂಚಿಂದನೂ ಮೆಂಬರು. ಸೊ ಅಲ್ಲಿ ವಾಲಂಟಿಯರು. ಸೊ ಅದು ನನ್ನ ಕಾಲೇಜ್ ಡೇಸಿಂದನೂ ನಾನು ಅಲ್ಲಿಗೆ ವಾಲಂಟಿಯರು. ಅಲ್ಲಿ ರೆಗ್ಯುಲರಾಗಿ ಮೇಲ್ಸ್ ಕಳಿಸ್ತಾರೆ. ಆ ಮೇಲ್ಸ್ ಕಳಿಸ್ಬೇಕಾದ್ರೆ ಒಂದು ಸರಿ ಮೇಲ್ ಬಂದಿತ್ತು, ಇಲ್ಲಿ ಲಾಲ್ಬಾಗಲ್ಲಿ ಬರ್ಡ್ ವಾಚಿಂಗ್ ಸೆಷನ್ ಇರುತ್ತೆ, ಫ್ರೀ ಇರುತ್ತೆ, ಯಾರು ಬೇಕಾದ್ರೂ ಬರಬಹುದು. ಬೆಳಗ್ಗೆನೇ ಬರಬೇಕು, 7 ಗಂಟೆ ಇಲ್ಲಿ ಅಸೆಂಬಲ್ ಆಗಬೇಕು. ಬರ್ಡ್ ವಾಚಿಂಗ್ ಸೆಷನ್ ಇರುತ್ತೆ. ತುಂಬ ಎಕ್ಸ್ಪರ್ಟ್ಸ್ ಬಂದು, ಒಂದು 10-15 ಜನದ್ದು ಎಕ್ಸ್ಪರ್ಟ್ಸಿನ ಗ್ರೂಪ್ ಅದು. ಅವ್ರು ಬಂದು ಇಲ್ಲಿ ಬರ್ಡ್ಸ್ ಬಗ್ಗೆ ಆಗಲಿ, ಇಲ್ಲಿ ಬೊಟಾನಿಕಲ್ ಗಿಡ ಮರಗಳ ಬಗ್ಗೆ ಆಗಲಿ ಎಲ್ಲ ತುಂಬ ಮಾಹಿತಿಗಳು ಕೊಡ್ತಾರೆ ಅಂತೇಳಿ ಮೇಲೆಲ್ಲ ಹಾಕಿದ್ರು. ಹಂಗಾಗಿ ಅದಕ್ಕೂ ಕೂಡ ಬಂದಿದ್ದೆ. ಇಲ್ಲಿ ವಾಕಿಗೆ ಬಂದಾಗ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು, ಬರೀ ವಾಕ್ ಮಾಡಿ ಸುಮ್ಮನೆ ನಡೆದಾಡ್ಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ವಿ. ಆದರೆ ಒಂದು ಬರ್ಡ್ ವಾಚಿಂಗ್ ಸೆಷನಿಗೆ ಬಂದಾಗ ಎಷ್ಟೊಂದು ಥರ ಪಕ್ಷಿಗಳಿಲ್ಲಿ ತೋರಿಸಿದ್ರು. ಅದು ವಾಕಿಂಗ್ ಮಾಡುವಾಗ ನಾನು ನೋಡೇ ಇರಲಿಲ್ಲ ಅಷ್ಟೊಂದು ಥರದ ಪಕ್ಷಿಗಳನ್ನು. ಮತ್ತು ಗಿಡ ಮರಗಳ ಬಗ್ಗೆ ಎಲ್ಲ ತುಂಬ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಒಂದು ಗಿಡ ಮರಗಳ ಬಗ್ಗೆ ಡೀಟೇಲ್ಸ್ ಕೂಡ ನನಗೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ಸುಮ್ಮನೆ ಹೀಗೆ ನಡ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ಪ್ರತಿಯೊಂದು ಗಿಡ ಮರದ ಬಗ್ಗೆನೂ ತುಂಬ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸುಮಾರು ಒಂದು ಅರ್ಧ ದಿನ, 2 ಗಂಟೆವರೆಗೂ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಇನ್ನೊಂದು ವಾಶ್ರೂಮ್, ಇದು ಕೂಡ ಪ್ರೈವೇಟ್. ಆದರೆ ಇದೆಲ್ಲ ಇದು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರಿಂದ ವಾಶ್ರೂಮ್ ಮಾಡಿದ್ದಾರೆ. ಇದು ಪೇ ಆ್ಯಂಡ್ ಯೂಸ್ ಪಬ್ಲಿಕ್ ಟಾಯ್ಲೆಟ್. ಸೊ ಆ ಥರ ಬಂದಾಗ ಎಲ್ಲ ತುಂಬ ಜನ ಎಕ್ಸ್ಪರ್ಟ್ಸ್ಗಳು ಇಲ್ಲಿ ಗಿಡ ಮರಗಳ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಗೊತ್ತಾಯಿತು, ತುಂಬಾ ವಿಶಿಷ್ಟವಾಗಿರುವಂಥ, ಇಡೀ ವರ್ಲ್ಡಲ್ಲಿ ಎಷ್ಟೊಂದು ದೇಶಗಳಿಂದ ತಂದು ಇಲ್ಲಿ ನೆಟ್ಟಿ ಸಂರಕ್ಷಿಸ್ತಿರೋವಂಥ ಗಿಡಗಳು, ಸಸಿಗಳು, ಮರಗಳು, ಬಳ್ಳಿಗಳು ಅವೆಲ್ಲ ಇಲ್ಲಿ ತುಂಬ ಹುಷಾರಾಗಿ ಹಾರ್ಟಿಕಲ್ಚರ್ ಅವರು ಸಂರಕ್ಷಣೆ ಮಾಡ್ತಾ ಬರ್ತಾ ಇದ್ದಾರೆ. ಗೊತ್ತೇ ಇರೋದಿಲ್ಲ, ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇರೋವಂಥ ಗಿಡಗಳು ಕೂಡ ನಾವು ನಡೆದಾಡೋ ಜಾಗದಲ್ಲೇ ಇದೆ. ಅದು ಖಂಡಿತ ಯಾರಿಗೂ ಗೊತ್ತಿರಲ್ಲ. ಅದು ತುಂಬ ಎಕ್ಸ್ಪರ್ಟ್ಸ್ ಇರೋರು, ಆ ಒಂದು ಅಬ್ಸರ್ವೇಷನ್ ಇರೋವಂಥ ಕಣ್ಣಿರೋ ಅಂಥವ್ರು ಮಾತ್ರ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಇದು ಹಾರ್ಟಿಕಲ್ಚರ್ದು ಜಾಗ. ಇಲ್ಲಿ ಸಪೋಟ, ಸುಮಾರು ಥರ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ. ಇಲ್ಲಿ ಇದೆಲ್ಲ ಹಾರ್ಟಿಕಲ್ಚರ್ದು ಜಾಗ, ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಇದಿನ್ನೊಂದು ಲಾಲ್ಬಾಗಿಂದು ವ್ಯೂ ಪಾಯಿಂಟು. ತುಂಬಾ ಡೆವಲಪ್ ಮಾಡ್ತಾ ಇದ್ದಾರೆ ದಿನ. ಈ ಒಂದು ಲಾಲ್ಬಾಗ್ನ
ಹಾಗೆ ಬಜೆಟ್ ಕೂಡ ಹರಿದು ಬರ್ತಾ ಇದೆ ಬೇಕಾದಷ್ಟು, ಹಂಗಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಬೇಗ ಬೋಟಿಂಗ್ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು ಯಾವಾಗ ಶುರು ಮಾಡ್ತಾರೆ ಅಂತ. ಒಳ್ಳೆ ಜನ ಎಲ್ಲ ಬೋಟಿಂಗ್ ಕೂಡ ಎಂಜಾಯ್ ಮಾಡ್ಬೋದು ಬೋಟಿಂಗ್ ಒಂದ್ಸರಿ ಶುರು ಆದರೆ. ವೈಯಕ್ತಿಕವಾಗಿ ನನ್ನನ್ನು ಕೇಳೋದಾದರೆ ನನಗೆ ತುಂಬ ಇಷ್ಟ ಇಲ್ಲಿ ರೆಗ್ಯುಲರಾಗಿ ವಾಕ್ ಮಾಡೋದಾಗಲಿ, ಈ ಒಂದು ಇಲ್ಲಿ ಗಿಡ ಮರಗಳು ಸಸಿಗಳು ಬಳ್ಳಿಗಳು ಇದ್ರ ಬಗ್ಗೆ ಇದರ ವಿಶಿಷ್ಟತೆ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಈ ಲಾಲ್ಬಾಗಿಂದು ಇತಿಹಾಸ ಆಗಲಿ ಇವೆಲ್ಲ ಭಾಳ ಇಷ್ಟ. ಹಾಗಾಗಿ ಇಲ್ಲೇನಾದ್ರು ಆ ಥರ ಒಂದು ಫ್ರೀಯಾಗಿ ಸೆಷನ್ಗಳು ನಡೆಯುತ್ತೆ, ಬರ್ಡ್ ವಾಚಿಂಗ್ ಸೆಷನ್ಗಳು ನಡೆಯುತ್ತೆ, ಅಥವಾ ಏನೇ ಒಂದು ಇವೆಂಟ್ಗಳು ನಡೆಯುತ್ತೆ, ಎಸ್ಪೆಷಲಿ ಪ್ರೈವೇಟ್ ಗ್ರೂಪ್ಸಿಂದ ಆಗಲಿ ಆ ಥರ ಎಲ್ಲ ಇತ್ತು ಅಂದರೆ ನಮಗೆ ಪೀಪಲ್ ಫಾರ್ ಅನಿಮಲ್ಸಿಂದ ಮೇಲ್ ಹಾಕ್ತಾರೆ, ಮೇಲ್ ಖಂಡಿತ ಕಳಿಸ್ತಾರೆ. ಅವನ ಮೇಲಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ನಮಗೇನಾದ್ರು ಇಷ್ಟ ಆಗುವಂಥದ್ದು ನನಗೆ ಕಂಡುಬಂತು ಅಂದರೆ ನಾನು ಖಂಡಿತ ಅಂಥ ದಿನ ಇಲ್ಲಿಗೆ ಬಂದು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಖಂಡಿತ ಇಲ್ಲಿ ಇನ್ನೊಂದು ಮಾಹಿತಿ ಏನು ತಿಳಿಸ್ಬೇಕು ಅಂದರೆ, ಸಾರ್ವಜನಿಕರು ಇಲ್ಲಿ ಬಂದಾಗ ಸ್ವಚ್ಛತೆ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಆಗಲಿ ಅಥವಾ ನಾನ್ ಬಯೋಡಿಗ್ರೇಡಬಲ್ ವಸ್ತುಗಳಾಗಲಿ ಇಲ್ಲಿ ತಂದು ಇಲ್ಲೆಲ್ಲ ಎಸೆಯೋದು. ಇಲ್ಲೆಲ್ಲ ತುಂಬ ನಾಯಿಗಳು ಇದೆ, ನಾಯಿಗಳು ಓಡಿಸೋವಂಥ ವರದಲ್ಲಿ ಅದಕ್ಕೆ ಹಾನಿ ಮಾಡೋದು, ಅಥವಾ ಪಕ್ಷಿಗಳಿಲ್ಲಿ ತುಂಬ ಇದೆ, ಪಕ್ಷಿಗಳಿಗೆ ಹಾನಿ ಮಾಡೋದು ಅವೆಲ್ಲ ಮಾಡಬಾರ್ದು ಖಂಡಿತ. ಇಲ್ಲಿ ಹೂವಿನ ಗಿಡಗಳಾಗಲಿ ಮರಗಳಾಗಲಿ ಹೂವು ಕಿತ್ತಬಾರ್ದು, ಎಲೆಗಳು ಕಿತ್ತಬಾರ್ದು, ಏನೇ ಒಂದು ಮರಗಳಿಗೆ ಹಾನಿ ಮಾಡಬಾರ್ದು ಅಂತೆಲ್ಲ ಹಾರ್ಟಿಕಲ್ಚರ್ ಅವ್ರು ಮೆಸೇಜ್ ಹಾಕಿದ್ದಾರೆ. ಸೊ ಹಾಗಾಗಿ ಖಂಡಿತ ಅದನ್ನೆಲ್ಲ ನೋಡ್ಕೊಳ್ಳಿ. ಇಲ್ಲಿಗೆ ಬಂದಾಗ ಸಾರ್ವಜನಿಕರು ಶುದ್ಧತೆಯೂ ಕಾಪಾಡಬೇಕು. ಈ ಒಂದು ಸಸಿ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ. ಲಾಲ್ಬಾಗ್ ಅವ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಪಾತ್ವೆ ಮಾಡಿದ್ದಾರೆ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನಡೆದಾಡೋದಕ್ಕೆ ಫುಲ್ಲು ಸುತ್ತಲೂ ಪಾತ್ವೆ ಇದೆ, ಖಂಡಿತ ತುಂಬ ಚೆನ್ನಾಗಿದೆ ನಡೆಯೋದಕ್ಕೆ. ಇಲ್ಲಿ ಮಳೆಗಾಲದಲ್ಲಿ ಒಂದೊಂದ್ಸರಿ ನೀರು ತುಂಬ್ಕೊಂಡ್ಬಿಡುತ್ತೆ, ಭಾಳ ಶೂಸಲ್ಲೆಲ್ಲ ನೀರು ಹೋಗ್ಬಿಡುತ್ತೆ, ಭಾಳ ಕಷ್ಟ ಆಗುತ್ತೆ ನಡೆದಾಡೋರಿಗೆ. ಒಳ್ಳೆ ಒಂದು ಪಾತ್ವೆ ಮಾಡಿ ಕೊಡಬೇಕು. ಇಲ್ಲಿ ಇನ್ನೂ ಮಣ್ಣು, ಇಲ್ಲಿ ಗುಂಡಿಗಳಿದೆ, ಇಲ್ಲಿ ನಾಯಿಗಳೆಲ್ಲ ಇಲ್ಲೇ ಮಾಡಿರುತ್ತವೆ. ಸೊ ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು, ಮತ್ತು ಒಂದು ಒಳ್ಳೆ ನಡೆದಾಡೋದಕ್ಕೆ ಪಾತ್ವೆ ಮಾಡಿ ಕೊಡಬೇಕು ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಅವಾಗ ಇನ್ನೂ ತುಂಬ ಜನ ಜಾಗಿಂಗ್ ಆಗಲಿ ವಾಕಿಂಗ್ ಆಗಲಿ ರೆಗ್ಯುಲರ್ ಆಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಭಾಳ ಒಳ್ಳೆ ಜಾಗ ಸ್ನೇಹಿತರೆ, ನೋಡ್ಬೋದು ನಮ್ಮ ಲಾಲ್ಬಾಗಿನ ಕೆರೆ ಎಷ್ಟು ಚೆಂದಾಗಿದೆ. ಅದೇ ನೋಡ್ಬೋದು, ಪೂರ್ತಿ ನಾನು ವಾಕ್ ಮಾಡೋ ಜಾಗ ಪೂರ್ತಿ ನಿಮಗೆ ಕಾಣಿಸುತ್ತೆ. ಪಾತ್ವೆ ಅಷ್ಟು ಚೆನ್ನಾಗಿಲ್ಲ, ಅಷ್ಟೊಂದೆಲ್ಲ ಕಲೆಕ್ಷನ್ ಮಾಡ್ತಾರೆ ಹಾರ್ಟಿಕಲ್ಚರ್ ಅವರು, ಒಂದು ಒಳ್ಳೆ ಪಾತ್ವೆ ಕೊಡೋಕ್ಕಾಗಲ್ವ ಅಂತ ಅನಿಸುತ್ತೆ. ಬಟ್ ಮಾಡಿದ್ದಾರೆ, ಮುಂಚೆ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅವೆಲ್ಲ ಹಾಳಾಗಿ ತುಂಬ ದುಸ್ಥಿತಿಗೆ ಬಂದಿದೆ. ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಮಾಡ್ಬೇಕು, ಮತ್ತೆ ಹೊಸದಾಗೆ ಮಾಡಬೇಕಾಗತ್ತೆ. ಮೇ ಬಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಒಳ್ಳೆ ಪಾತ್ರೆ, ಒಳಗಡೆ ಇರುವಂಥ ಸುತ್ತಳತೆ 2 ಕಿಲೋಮೀಟ್ರ್ ಇದೆ, ಹೊರಗಡೆ ಸುತ್ತಳತೆ ವಾಕ್ ಮಾಡೋರಿಗೆ 4 ಕಿಲೋಮೀಟ್ರ್ ಇದೆ. ಇದು 2 ಜಾಗ ಕೂಡ ಒಂದು ಒಳ್ಳೆ ಪಾತ್ರೆ ಮಾಡಿ ಕೊಡಬೇಕು. ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡೋದಕ್ಕೆ ಅಥವಾ ಜಾಗ್ ಮಾಡೋದಕ್ಕೆ. ಇದಾದರೂ ಅಷ್ಟು ಪರವಾಗಿಲ್ಲ, ಇನ್ನೂ ಮುಂದೆ ಹೋಗ್ತಾ ತೋರಿಸ್ತೀನಿ. ಬಹಳನೇ ಹಾಳಾಗಿದೆ. ಮಳೆಗಾಲದಲ್ಲಂತೂ ಅಲ್ಲಿ ಕಾಲು ಹಾಕೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ, ನಾವು ಮಳೆಗಾಲದಲ್ಲಿ ನಾವು ಒಂದ್ಸರಿ ವಾಕಿಗೆ ಬಂದಾಗ ಅಲ್ಲಿ ತನಕ ಹೋದಾಗ ಆ ಗುಂಡಿಗಳು ಏನಲ್ಲೆಲ್ಲ ಇರುತ್ತೆ, ಅಲ್ಲಿ ಹಿಂದೆನೂ ಬರೋಕ್ಕಾಗಲ್ಲ, ಹಿಂದೆನೂ ಹಂಗೆ ಇರುತ್ತೆ, ಮುಂದಕ್ಕೂ ಹೋಗೋಕ್ಕಾಗಲ್ಲ, ಮುಂದಕ್ಕೂ ಹಂಗೆ ಇರುತ್ತೆ. ಸೈಡಲ್ಲಿ ನೋಡಿದ್ರೆ ಬ್ಯಾರಿಕೇಡ್ಗಳಿದೆ, ಎಡಗಡೆ ಕಾಂಪೌಂಡ್, ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ. ಅದರಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗೋಕ್ಕಾಗೋದೇ ಇಲ್ಲ. ಶೂಸಲ್ಲೆಲ್ಲ ನೀರು ಹೋಗಿ ಸಾಕ್ಸ್ ಎಲ್ಲ ಒದ್ದೆಯಾಗಿ ಮನೆಗೆ ಹೋಗೋವರೆಗೂ ಅದು ಹಂಗೆ
ತೇವ ಹಂಗೆ ಇರುತ್ತೆ, ಎಲ್ಲ ಚರ್ಮ ಎಲ್ಲ ಬೆಳ್ಳಿಗಾಗೋಗ್ಬಿಟ್ಟಿರುತ್ತೆ. ಅದು ಹೆಲ್ತಿಗೆ ಕೂಡ ತುಂಬ ಜನಕ್ಕೆ ಒಳ್ಳೆಯದಲ್ಲ ಆ ಥರ ಆದರೆ. ಸೊ ಅದಕ್ಕೆ ಹಾರ್ಟಿಕಲ್ಚರ್ ಅವರು ಕೇರ್ ತಗೋಬೇಕು, ಒಂದು ಒಳ್ಳೆ ಪಾತ್ರೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ದೂರದವರೆಗೂ ನಮ್ಮ ಲಾಲ್ಬಾಗಿನ ಕೆರೆ. ಈ ಒಂದು ಕೆರೆ ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಸ್ನೇಹಿತರೆ. ಇಲ್ಲಿ ಎಡಗಡೆ ಏನು ಕಾಂಪೌಂಡ್ ನೋಡ್ತಾ ಇದ್ದೀರಾ, ಇದ್ರ ಪಕ್ಕನೇ ಮೇನ್ ರೋಡ್ ಇದೆ. ತುಂಬ ಶಬ್ದ ಇರುತ್ತೆ ಇಲ್ಲಿ ಟ್ರಾಫಿಕ್ ಎಂದು. ಹೋಗ್ತಾ ಮುಂದೆ ನಾನೇನು ಹೇಳಿದೆ, ಪ್ರತಿಯೊಂದು ಗಿಡ ಮರದ ಬಗ್ಗೆನೂ ಏನು ನಾನು ತಿಳ್ಕೊಂಡಿದ್ದೀನಿ ವೈಶಿಷ್ಟ್ಯತೆಗಳು, ಅದನ್ನೆಲ್ಲ ನಾನು ಮುಂದಿನ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ಬೋದು ಹೀಗೆ ಹೋಗ್ತಾ ಮುಂದೆ ಒಂದು ಮರಗಳು ಬರುತ್ತವೆ. 200-300 ವರ್ಷ ಹಳೆಯ ಮರಗಳು ನೆಟ್ಟಿರೋದು, ತುಂಬಾ ಗಾತ್ರದಲ್ಲಿದೆ, ತುಂಬ ಒಳ್ಳೆಯ ಗಾತ್ರದಲ್ಲಿದೆ. ಬೆಂಗಳೂರಲ್ಲಿ ಎಲ್ಲೂ ನೋಡೋದಕ್ಕೆ ಸಿಗೋದೇ ಇಲ್ಲ ಆ ಥರ ಮರಗಳು. ಏನು ಬೆಂಗಳೂರಿಂದ ಈಚೆ ಹೋದರೂ ಎಷ್ಟೊಂದು ಕಡೆ ನೋಡೋದಕ್ಕೆ ಸಿಗೋದೇ ಇಲ್ಲ. ಬಹುಶಃ ನಮ್ಮ ಇಡೀ ದೇಶದಲ್ಲೇ ಇದೊಂದೇ ಕಡೆ ಇರೋದು ಆ ಥರ ಒಂದು ಮರಗಳು. ಅದನ್ನೆಲ್ಲ ಈ ಒಂದು ಲಾಲ್ಬಾಗ್ನ ಟಿಪ್ಪು ಸುಲ್ತಾನ್ ಕಾಲದಿಂದನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲೇ ಇದು ತುಂಬ ಅಭಿವೃದ್ಧಿಯಾಗಿದ್ದು. ಆವಾಗ ಎಲ್ಲ ಬೇರೆ ಬೇರೆ ದೇಶಗಳಿಂದ ಸಸಿಗಳು ಮರಗಳನ್ನೆಲ್ಲ ತಂದು ನೆಟ್ಟು ಅವಾಗಿಂದನೂ ಸಂರಕ್ಷಿಸ್ತಾ ಇದ್ದಾರೆ. ಹೀಗೆ ಭಾಳ ದಿವಸದಿಂದ ಅನ್ನಿಸ್ತಾ ಇತ್ತು ಇಲ್ಲೊಂದು ವಿಡಿಯೋ ಮಾಡಬೇಕು ಅಂತೇಳಿ. ಲಾಲ್ಬಾಗ್ ಫ್ಲವರ್ ಶೋ ಶುರುವಾಯಿತು, ಒಂದು ಒಳ್ಳೆ ಅವಕಾಶ ಸಿಕ್ತು ಲಾಲ್ಬಾಗ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ. ಖಂಡಿತ ಒಂದೆರಡು ವಿಡಿಯೋದಲ್ಲಂತೂ ಈ ಲಾಲ್ಬಾಗ್ ಬಗ್ಗೆ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ತುಂಬ ವಿಡಿಯೋಗಳು ಬರುತ್ತೆ ಮುಂದಕ್ಕೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆದಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನ. ಇಲ್ಲಿ ನೋಡ್ಬೋದು ಇಲ್ಲೊಂದು ಚರಂಡಿ ಇದೆ. ಇದು ಲಾಲ್ಬಾಗ್ ಒಳಗಡೆಗೆ ಎಂಟರ್ ಆಗುತ್ತೆ ರೋಡಿಂದ. ಇದು ತುಂಬಾ ಮುಂಚೆ ಇಲ್ಲಿ ಕೆರೆ ಒಳಗಡೆಗೆ ಬರೋದು. ತುಂಬಾ ಪ್ರಯತ್ನ ಪಟ್ಟು ಇದನ್ನು ತಡೆ ಮಾಡಿದ್ದಾರೆ. ಇವಾಗ ಇದು ಕೆರೆ ಒಳಗಡೆ ಬರೋದಿಲ್ಲ. ಇದು ಕೆರೆ ಒಳಗಡೆ ಬರಬಾರ್ದು ಆ ಥರ ಇದಕ್ಕೆ ಒಂದು ಬೇರೆ ದಾರಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಮುಂಚೆ ಸ್ಟ್ರೇಟಾಗಿ ಬರೋದು, ಇವಾಗ ಈಗ ಬಂದು ಈ ಕಡೆ ಹೋಗ್ತಾ ಇದೆ, ಬಲ್ಗಡೆಗೆ ಹೋಗ್ತಾ ಇದೆ. ಪಾತ್ರೆ ಖಂಡಿತ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನಡೆದಾಡೋ ಜಾಗದಲ್ಲಿ ಎಡಗಡೆ ಬಲ್ಗಡೆ ಎರಡು ಕಡೆಗೂ ಒಳ್ಳೆ ಮರಗಳು ನೆಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ನಡೆಯುವಾಗ ಏನೋ ರಾಜಬೀದಿನ ನಡೀತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಖಂಡಿತ ಭಾಳನೇ ಕಷ್ಟ ಹಾರ್ಟಿಕಲ್ಚರ್ಗೂ ಇದನ್ನು ಮೇಂಟೈನ್ ಮಾಡೋದು. ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇದು ಸಾಧ್ಯನೇ ಇಲ್ಲ ಮೇಂಟೈನ್ ಮಾಡೋದಕ್ಕೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ಧನ್ಯವಾದಗಳು. ನಮಗೋಸ್ಕರ ಇದನ್ನೆಲ್ಲ ಮಾಡಿ ಲಾಲ್ಬಾಗಲ್ಲಿ ಇದನ್ನೆಲ್ಲ ನೋಡ್ಕೋತಾ ಬರ್ತಾ ಇದ್ದಾರೆ. ಇದಕ್ಕೆ 100 ಜನ ಮನೆಗಳು ಇಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆ ಆರೈಕೆ ಮಾಡಲೇಬೇಕು, ದಿನ ಮಾಡ್ತಾರೆ. ಮಳೆಗಾಲದಲ್ಲಿ ಸ್ವಲ್ಪ ಸುಲಭ ಆಗುತ್ತೆ, ಗಿಡ ತಾನೇ ಬೆಳೀತಾ ಇರುತ್ತೆ, ಅಷ್ಟಾಗಿ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಮಳೆಗಾಲದಲ್ಲಿ ಬಾಕಿ ಟೈಮಲ್ಲೆಲ್ಲ ನೀರು ಬಿಡಲೇಬೇಕು, ರೆಗ್ಯುಲರಾಗಿ ನೋಡ್ಕೊಳ್ಳೇಬೇಕು. ಇಲ್ಲಿ ನೋಡ್ಬೋದು ಸಾಲಾಗಿ ನೀಲಗಿರಿ ಮರಗಳು ಹಾಕಿದ್ದಾರೆ. ಹಿಂದ್ಗಡೆ ಮೆಟ್ರೋ ಇದೆ, ಮೆಟ್ರೋ ಸ್ಟೇಷನ್ನು ಇಲ್ಲೇ ಬರುತ್ತೆ. ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಅಂತಲೇ ಕರೀತಾರೆ. ಇದು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲಿರುವಂಥ ಲಾಲ್ಬಾಗ್. ಇಲ್ಲಿ ನೀಲಗಿರಿ ಮರಗಳು ನೋಡ್ಬೋದು. ಪೂರ್ತಿ ಕಾಂಪೌಂಡ್ ಪಕ್ಕದಲ್ಲಿ ನೀಲಗಿರಿ ಮರಗಳು ನೆಟ್ಟಿದ್ದಾರೆ. ಇವೆಲ್ಲ ತೋರಿಸ್ಬೇಕು, ಒಂದು ವಿಡಿಯೋ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಭಾಳ ದಿನದ್ದು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ.
ನಿಮಗೆ ಯಾವುದೇ ಥರ ವಿಡಿಯೋ ಮಾಡೋದಕ್ಕಾಗಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕಾಗಲಿ ಯಾವುದೇ ಥರ ಪ್ರೋತ್ಸಾಹ ಸಿಗೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಮುಂದಕ್ಕೂ ಮಾಡೋದಕ್ಕೆ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ನಾನಿವಾಗ ಹೋಗ್ತಾ ಇರೋದು ಲಾಲ್ಬಾಗಲ್ಲಿ ಪೂರ್ತಿ ಒಂದು ರೌಂಡ್ ಹೊರಗಡೆ, ಅದು ಕಾಂಪೌಂಡ್ ಪಕ್ಕ ಏನು ಪಾತ್ರೆ ಮಾಡಿದ್ದಾರೆ ಅದು ಪೂರ್ತಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ, 4 ಕಿಲೋಮೀಟ್ರು. ನೀವು ಈ ಕಡೆ ಬಂದಾಗ ಖಂಡಿತ ಪೂರ್ತಿ ಒಂದು ರೌಂಡ್ ವಾಕ್ ಮಾಡೋದಕ್ಕೆ ಅಂತ ಬನ್ನಿ. ಸುಮ್ಮನೆ ಬಂದು ಒಳಗಡೆ ಕೂತು ಎದ್ದೋಗ್ತೀವಿ ಅಂತ ಅನ್ನೋದಕ್ಕಿಂತ ಒಂದು ಪೂರ್ತಿ ರೌಂಡ್ ಹಾಕ್ತೀವಿ, ಒಳ್ಳೆ ವ್ಯಾಯಾಮನೂ ಆಗುತ್ತೆ, ಒಳ್ಳೆ ಒಂದು ಅನುಭವನೂ ಆಗುತ್ತೆ. ಖಂಡಿತ ಒಂದು ಪೂರ್ತಿ ಒಂದು ಲಾಲ್ಬಾಗ್ ಸುತ್ತ ಒಂದು ರೌಂಡ್ ಹಾಕಿ, ಸುತ್ತ ರೌಂಡ್ ಹಾಕಿದ್ರೆ ಒಳಗಡೆ ಇರೋವಂಥ ಕೆರೆ ಏನಿದೆ, ಆ ಕಡೆ ಗ್ಲಾಸ್ ಹೌಸ್ ಏನಿದೆ, ತುಂಬ ಆ ಕಡೆ ಬೋನ್ಸಾಯಿ ಗಾರ್ಡನ್, ಚೈನೀಸ್ ಬೋನ್ಸಾಯಿ ಗಾರ್ಡನ್ ಏನಿದೆ ಅದೆಲ್ಲ ಎಂಜಾಯ್ ಮಾಡೋದಕ್ಕಾಗಲ್ಲ. ಒಂದು ರೌಂಡ್ ಹಾಕಿ ಅದನ್ನು ಎಲ್ಲ ಒಂದು ಸರಿ ನೋಡ್ಕೊಂಬನ್ನಿ, ಎಲ್ಲ ಒಳಗಡೆ ಕೂಡ ಒಂದು ಸರಿ ನೋಡಿ. ಟೈಮ್ ಅಂದರೆ ಒಂದು 3-4 ಅವರ್ಸ್ ಬೇಕಾಗುತ್ತೆ, 4 ಅವರ್ಸ್ ಆದರೂ ಬೇಕಾಗುತ್ತೆ. ಎಲ್ಲದನ್ನು ನೋಡಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ತೊಗೊಂಡು ತಿಂದು ಉಂಡು ಹೋಗೋ ಅಷ್ಟರಲ್ಲಿ ಬೇಕೇ ಬೇಕು 4-5 ಅವರ್ಸ್ ಬೇಕು, 4 ಅವರ್ಸ್ ಆದರೂ ಬೇಕೇ ಬೇಕು. 4 ಅವರ್ಸ್ ಕಂಪ್ಲೀಟ್ ಎಂಜಾಯ್ ಮಾಡಿ ಹೋಗಿ ಇಲ್ಲಿ ಬಂದಾಗ. ಒಂದು ಸಂಡೇನ ಅದು ಪೂರ್ತಿ ದಿನ ಅಂತಲೇ ಕೊಡಿಯೋದಕ್ಕೋಸ್ಕರ 4 ಅವರ್ಸ್ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಫುಲ್ಲು ಒಂದು 4 ಕಿಲೋಮೀಟರ್ಸ್ ರೌಂಡ್ ಏನಿದೆ ಇದು ಹಾಕೋದಕ್ಕೆ 1 ಅವರ್ ಮೇಲೇ ತೊಗೊಳುತ್ತೆ. ನೀವು ಬೇಗ ವಾಕ್ ಮಾಡ್ತೀರಾ ಅಂದರೆ 1 ಅವರ್ ಒಳಗಡೆ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡ್ತೀರಾ ಅಂದರೆ 1 ಅವರ್ ಮೇಲೇ ಬೇಕು. ಇವತ್ತು ಲಾಲ್ಬಾಗ್ ಫ್ಲವರ್ ಶೋ ಇದ್ರೂ ಕೂಡ ನೋಡ್ಬೋದು. ಈ ಒಂದು ಹೊರಗಡೆ ಕಾಂಪೌಂಡ್ ಪಕ್ಕ ಇರೋವಂಥ ಪಾತ್ರೆ ಏನಿದೆ, ಇಲ್ಲ ಅಷ್ಟು ಜನ ಇಲ್ಲ, ಖಾಲಿ ಇದೆ, ಆರಾಮಾಗಿ ನಡಿಬೋದು. ವೀಕ್ ಡೇಸು ಹಿಂಗೆ ಇರುತ್ತೆ. ಈಗ ಇಲ್ಲಿ ಸಂಡೇಸ್ ಮಾತ್ರ ಇಲ್ಲಿ ಜಾಗಿಂಗಿಗೆ ತುಂಬ ಜನ ಬರ್ತಾರೆ ಬೆಳಗ್ಗೆ ಹೊತ್ತು, ಹಂಗಾಗಿ ಬ್ಯುಸಿ ಇರುತ್ತೆ ಇಲ್ಲಿ ಪಾತ್ರೆ. ಆದರೆ ಬಾಕಿ ದಿನಗಳು ಫ್ರೀಯಾಗಿರುತ್ತೆ, ಫುಲ್ ಎಂಜಾಯ್ ಮಾಡಿ ಹೋಗ್ಬೋದು. ಅದೇ ನೋಡಿ ಅಲ್ಲಿ ಕಾಣುತ್ತೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ದು ಬೋರ್ಡೇ ಕಾಣುತ್ತೆ, ಲಾಲ್ಬಾಗ್ ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ಅಲ್ಲೇ ಡಾರ್ಕ್ ಬ್ಲೂ ಕಲರ್ ಬೋರ್ಡ್ ಏನಿದೆ ಅದೇ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸು, ಅದೇ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ನು. ಇಲ್ಲಿ ನನ್ನ ಅನುಭವನ ಶೇರ್ ಮಾಡ್ತೀನಿ. ಏನಂದರೆ ಲಾಲ್ಬಾಗಿಗೆ ಪ್ರತಿ ಸರಿ ಬಂದಾಗಲೂ ಏನೋ ಬೇರೆನೇ ನೋಡ್ತಾ ಇದ್ದೀನಲ್ಲ, ಏನೋ ಒಂದು ಹೊಸದಾಗೇನೋ ಒಂದು ಜಾಗ ನೋಡ್ತಾ ಇದ್ದೀನಲ್ಲ ಅನ್ನೋ ಥರ ಬೇರೆ ಬೇರೆ ಜಾಗಗಳು ನೋಡ್ತಾ ಇರ್ತೀನಿ. ಹಾಗೆ ಬಹುಶಃ ನಿಮಗೂ ಆಗ್ಬೋದು ಅನುಭವ. ಇಲ್ಲಿ ಪ್ರತಿ ಸಾರಿ ಬಂದಾಗಲೂ ಏನೋ ಎಲ್ಲ ಕಡೆ ಸುತ್ತಾಡಿದ್ರೆ ಏನೋ ಒಂದು ಹೊಸದಾಗಿ ನೋಡ್ತಾ ಇದ್ದೀನಲ್ಲ ಅಂತ ಅನಿಸುತ್ತೆ. ಒಂದು ಹೊಸ ಅನುಭವ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಲಾಲ್ಬಾಗಿಂದು ಇನ್ನೊಂದು ಗೇಟ್ ಹತ್ರ ಬರ್ತಾ ಇದ್ದೀವಿ, ಗೇಟ್ ಎಂಟ್ರೆನ್ಸ್ ಹತ್ರ. ಅಲ್ಲಿ ಗೇಟ್ ಪಕ್ಕನೇ ಇಡೀ ಲಾಲ್ಬಾಗಿನ ಮ್ಯಾಪ್ ಹಾಕಿದ್ದಾರೆ. ನಾವು ಯಾವ ಗೇಟ್ ಹತ್ರ ನಿಂತಿದ್ದೀವಿ ಅದ್ರ ಹೆಸರು ಮತ್ತು ಇಡೀ ಲಾಲ್ಬಾಗಿನ ಮ್ಯಾಪ್ ಎಲ್ಲ ಗೇಟ್ ಪಕ್ಕನೂ ಇದೆ. ಸೊ ನೋಡ್ಬೋದು ನೀವು, ತುಂಬ ದೊಡ್ಡ ಜಾಗ ಇದು. ಟಿಪ್ಪು ಸುಲ್ತಾನ್ ಕಾಲದಿಂದ ಡೆವಲಪ್ ಆಗ್ತಾನೆ ಬರ್ತಾ ಇದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಒಬ್ಬೊಬ್ಬರು ಆಫೀಸರ್ ಒಂದೊಂದು ಸರಿ ಬೇರೆ ಬೇರೆ ಥರ ಡೆವಲಪ್ ಮಾಡಿದ್ದಾರೆ. ಆದರೆ ಬಹುಶಃ ಇವಾಗ ಅಷ್ಟು ಮೇಂಟೆನೆನ್ಸ್ ಇಲ್ಲ. ಖಂಡಿತ ಇದನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೋದು. ಅದ್ರ ಕಡೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಗಮನ ಹರಿಸ್ಬೇಕು ಅನ್ನೋದು ನನ್ನ ಕೋರಿಕೆ. ಇವತ್ತಿನ ದಿನ ತುಂಬಾ ಜನ ಫ್ಲವರ್ ಶೋ ಇರೋದ್ರಿಂದಾಗಿ
ಜನ ತುಂಬ ಜನ ಗೇಟ್ ಒಳಗಡೆ ಎಂಟ್ರೆನ್ಸ್ ಎಕ್ಸಿಟ್ ಆಗ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಇಲ್ಲಿ ಪಾತ್ರೆನೇ ಕ್ಲೋಸ್ ಮಾಡಿದ್ದಾರೆ ಫ್ಲವರ್ ಶೋ ಇರೋದ್ರಿಂದಾಗಿ. ಅಲ್ಲಿ ನೋಡ್ಬೋದು ಲಾಲ್ಬಾಗ್ ಫ್ಲವರ್ ಶೋಗೆ ಎಂಟ್ರೆನ್ಸ್ ಅಲ್ಲಿದೆ, ಆದರೆ ಇಲ್ಲಿ ಪಾತ್ರೆ ಯೂಶಲಾಗಿ ಓಪನ್ ಇರುತ್ತೆ. ಫ್ಲವರ್ ಶೋ ಇರೋದ್ರಿಂದಾಗಿ ಮುಂದೆ ಕ್ಲೋಸ್ ಆಗಿದೆ, ಯಾಕಂದರೆ ಅಲ್ಲಿ ಪಾತ್ರೆನ ಹೊರಗಡೆಗೆ ಬಿಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ಆ ಕಡೆ ಹೋಗಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಲಾಲ್ಬಾಗಿಂದು ಗೇಟ್ ಕೂಡ ತೋರಿಸ್ತೀನಿ, ಮತ್ತು ಅದ್ರದ್ದು ಮ್ಯಾಪ್ ಏನು ಗೇಟ್ ಪಕ್ಕ ಹಾಕಿರ್ತಾರೆ ಅದನ್ನು ಕೂಡ ತೋರಿಸ್ತೀನಿ. ಮೇ ಬಿ ಅದು ಇವತ್ತು ಸಿಕ್ಕೋದಿಲ್ಲ ನಮಗೆ, ಯಾಕಂದರೆ ಎಂಟ್ರೆನ್ಸಲ್ಲಿ ತುಂಬಾ ಜನ ಇದ್ದಾರೆ. ಎಂಟ್ರೆನ್ಸಲ್ಲಿ ಬಿಡ್ತಾ ಇಲ್ಲ, ಎಲ್ಲ ಎಂಟ್ರಿ ಎಕ್ಸಿಟಿಗೆ ಯೂಸ್ ಮಾಡ್ತಾ ಇದ್ದಾರೆ. ನಾನು ಆ ಕಡೆಯಿಂದ ಹೋಗಿ ತೋರಿಸ್ತೀನಿ. ನೋಡಿ ಎಂಟ್ರೆನ್ಸ್ ಇದು ಲಾಲ್ಬಾಗ್ ಫ್ಲವರ್ ಶೋಗೆ. ಆ ಕಡೆನೂ ಬಿಡ್ತಾ ಇಲ್ಲ, ಇಲ್ಲೇ ಇದೇ ಲಾಸ್ಟ್, ಇಲ್ಲಿಂದ ಆ ಕಡೆಗೆ ಬಿಡ್ತಾ ಇಲ್ಲ. ಮಲೆನಾಡಿನ ತೀರ್ಥಹಳ್ಳಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಮಗನಾಗಿ ಜನಿಸಿದ ಇವರು ಆತ್ಮೀಯವಾಗಿ ಸಂತೆ ಎಂದು ಕರೆಸಿಕೊಂಡಿದೆ. ಇನ್ನೊಂದು ಕಡೆ ನೋಡೋಣ ಬನ್ನಿ, ಗೇಟ್ ಪಕ್ಕ ಇರೋ ಮ್ಯಾಪ್ನ. ತಮ್ಮ ಇಡೀ ಬದುಕನ್ನು ಚಿಕ್ಕಮಗಳೂರಿನ ಮೂಡಿಗೆರೆಯ ಲೇಕಲ್ಲಿ ನೋಡಿ ಫೌಂಟೇನ್ಗಳೆಲ್ಲ ಆನ್ ಮಾಡಿದ್ದಾರೆ. ಲಾಲ್ಬಾಗ್ ಕೆರೆನಲ್ಲಿರೋ ಫೌಂಟೇನ್ಗಳೆಲ್ಲ ಆನ್ ಆಗಿದೆ ಇವತ್ತು. ಯೂಶಲಾಗಿ ಎಲ್ಲ ಆನ್ ಇರಲ್ಲ, ಈ ಫ್ಲವರ್ ಶೋ ಅಂತೇಳಿ ಎಲ್ಲ ಫೌಂಟೇನ್ಗಳನ್ನು ಆನ್ ಮಾಡಿಟ್ಟಿದ್ದಾರೆ. ನಮ್ಮ ಹೊರಗಡೆ ಪಾತ್ರೆ ಏನಲ್ಲಿ ಹಿಂದೆ ಕಟ್ ಮಾಡಿದ್ರು ಎಂಟ್ರೆನ್ಸಿಗೋಸ್ಕರ ಅಂತೇಳಿ, ಅದು ಮುಂದೆ ಮತ್ತೆ ಜಾಯ್ನ್ ಆಗುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸರ್ ತಿಂಡಿ ತಿನಿಸುಗಳೆಲ್ಲ ಇದೆ, ಒಳ್ಳೆ ಮ್ಯಾಂಗೋಸು ಬಂದಿದೆ, ರಾ ಮ್ಯಾಂಗೋಸು, ಮಾವಿನಕಾಯಿ. ಇದೆ ಸ್ನೇಹಿತರೆ ಗೇಟು. ಬಂತು ನಮ್ಮ ಪಾತ್ರೆ, ಅಲ್ಲೇನು ಕಟ್ಟಾಗಿತ್ತು ಅಲ್ಲಿಂದ ಮತ್ತೆ ಬಂತು. ಇವತ್ತು ಫ್ಲವರ್ ಶೋಗೆ ಎಂಟ್ರಿ ಏನಿದೆ, ವಯಸ್ಸಿಗರಿಗೆ ಅಡಲ್ಟ್ಸಿಗೆ 80 ರೂಪಾಯಿ, ಶನಿವಾರ ಮತ್ತು ಭಾನುವಾರ 100 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ. ಇದು ನೋಡ್ಬೋದು ಲಾಲ್ಬಾಗಿಂದು ವೆಸ್ಟ್ ಗೇಟು, ಗೇಟ್ ನಂಬರ್ 4. ಮ್ಯಾಪ್ ಕೊಟ್ಟಿದ್ದಾರೆ. ಅಲ್ಲಿ ಮ್ಯಾಪ್ ಇದೆ, ಝೂಮ್ ಮಾಡಿ ನೋಡ್ಬೋದು.
ಮತ್ತೆ ಬ್ಲೂಟೂತ್ ಕನೆಕ್ಟ್ ಆಯಿತು. ಬ್ಲೂಟೂತ್ ಡಿಸ್ಕನೆಕ್ಟ್ ಆಗಿತ್ತು, ಇವಾಗ ಬ್ಲೂಟೂತ್ ಮತ್ತೆ ಕನೆಕ್ಟ್ ಆಯಿತು. ಮ್ಯಾಪ್ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇದೇ ಮ್ಯಾಪು, ಲಾಲ್ಬಾಗ್ ಗೇಟ್ ನಂಬರ್ 4 ಅಲ್ಲಿರುವಂಥ ಬರ್ಡ್ಸ್ ಐ ವ್ಯೂ ಆಫ್ ಲಾಲ್ಬಾಗ್. ಪೂರ್ತಿ ಲಾಲ್ಬಾಗಿನ ಮ್ಯಾಪ್ ಇದೆ ಅಲ್ಲಿ. ಲೆಟ್ಸ್ ಕಂಟಿನ್ಯೂ ಅವರ್ ಕ್ವೆಸ್ಟ್ ಆಫ್ ಲಾಲ್ಬಾಗ್. ಆ ಟ್ರೈನಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಝೂಮ್ ವರ್ಕ್ ಆಗ್ತಾ ಇರಲಿಲ್ಲ, ಬ್ಲೂಟೂತ್ ಡಿಸ್ಕನೆಕ್ಟ್ ಆಗಿತ್ತು, ಹಾಗಾಗಿ ಝೂಮ್ ವರ್ಕ್ ಆಗ್ತಾ ಇರಲಿಲ್ಲ. ಈಗ ಝೂಮ್ ಮತ್ತೆ ವರ್ಕ್ ಆಯಿತು. ಆ ಮ್ಯಾಪ್ ತೋರಿಸೋದಕ್ಕೆ ತುಂಬ ಹೆಲ್ಪ್ ಆಯಿತು. ಗಿಂಬಲ್ ಯೂಸ್ ಮಾಡ್ತಾ ಇದ್ದೀನಿ. ಗಿಂಬಲ್ ಬಗ್ಗೆನೂ ಕಲಿಯೋದು ಭಾಳ ಇದೆ. ಬೇಸಿಕ್ಕಾಗಿ ಹೇಗೆ ಯೂಸ್ ಮಾಡಬೇಕು ಅಂತಲೇ ಭಾಳ ಸಾರಿ ಕನ್ಫ್ಯೂಷನ್ ಆಗುತ್ತೆ, ಅದನ್ನು ಸರಿಯಾಗಿ ಕಲಿಬೇಕು. ತುಂಬಾ ಫಂಕ್ಷನ್ಸ್ ಇದೆ ಗಿಂಬಲಲ್ಲಿ, ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಖಂಡಿತ ರೆಕಮೆಂಡ್ ಮಾಡ್ತೀನಿ. ನೀವೇನಾದ್ರು ಯೂಟ್ಯೂಬರು, ವಿಡಿಯೋಗ್ರಾಫರು ಎಲ್ಲ ಆಗಿದ್ದರೆ ಒಂದೊಳ್ಳೆ ಗಿಂಬಲ್ ಯೂಸ್ ಮಾಡೋದಕ್ಕೆ ಖಂಡಿತ ರೆಕಮೆಂಡ್ ಮಾಡ್ತೀನಿ. ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಮ್ಮ ಲಾಲ್ಬಾಗಿನ ಪ್ರಶ್ನ. ಇದು ನೋಡಿ, ಈ ಥರ ಪಾತ್ರೆ ನಡೆದಾಡೋದಕ್ಕಾಗಲಿ ಓಡೋದಕ್ಕಾಗಲಿ ಎಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಪೂರ್ತಿ ಲಾಲ್ಬಾಗ್ ಮಾಡಬೇಕು ಅಂತ ಕೇಳ್ಕೊತೀನಿ. ಲಾಲ್ಬಾಗಿಂದು ಹೊರಗಡೆ ಕಾಂಪೌಂಡ್ ಪಕ್ಕ ಏನು ಪಾತ್ರೆ ಇದೆ ಅದು ಪೂರ್ತಿ ಸುತ್ತಳತೆ ಮಾಡಬೇಕು ಅಂತ ಕೇಳ್ಕೊತೀನಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರನ್ನ. ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ ನೋಡ್ಬೋದು ಯಾರೊಬ್ರು ಜಾಗಿಂಗ್ ಮಾಡ್ತಾ ಇದ್ದಾರೆ. ಜನ ನನಗೆ ಮುಖ್ಯವಾಗಿ ಬರೋದು ಶಾಂತಿ ಬಯಸ್ತಾರೆ ಮತ್ತು ಎಂಜಾಯ್ ಮಾಡೋದಕ್ಕೋಸ್ಕರ, ಫನ್ ಇಡೀ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡೋದಕ್ಕೋಸ್ಕರ, ಮಕ್ಕಳು ಅಪ್ಪ ಅಮ್ಮ ಗಂಡ ಹೆಂಡತಿ ಇಲ್ಲಿ ಎಂಜಾಯ್ ಮಾಡೋದಕ್ಕೋಸ್ಕರ ಇಲ್ಲಿ ಅವಾಗ ಬರ್ತಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಅವ್ರನ್ನ ಯಾರನ್ನೂ ಡಿಸ್ಟರ್ಬ್ ಮಾಡಬಾರ್ದು, ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು. ಅವರು ಕೂಡ ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ ಇಲ್ಲಿ. ಆದಷ್ಟು ಮುಂಚೆ ಇಲ್ಲೆಲ್ಲ ಪ್ಲಾಸ್ಟಿಕ್ಕು, ಪೇಪರು ಅದು ಇದು ಎಲ್ಲ ಬಿಸಾಕೋಗೋರು. ಇವಾಗ ಅವೆಲ್ಲ ನಿಷೇಧ ಮಾಡಿರೋದ್ರಿಂದ ಜನನೂ ಕೂಡ ಅರಿತ್ಕೊಂಡಿದ್ದಾರೆ. ಇಲ್ಲೆಲ್ಲ ಉಗಿಯೋದಾಗಲಿ, ಪ್ಲಾಸ್ಟಿಕ್ ಎಸೆಯೋದಾಗಲಿ, ಪೇಪರ್ ಎಸೆಯೋದಾಗಲಿ ಏನು ಮಾಡೋದಿಲ್ಲ. ಮತ್ತು ಮುಂಚೆ ಅಷ್ಟು ಟೈಮ್ ಪಾಲಿಸ್ತಾ ಇರಲಿಲ್ಲ, ಇವಾಗೆಲ್ಲ ತುಂಬ ಟೈಮ್ ಪಾಲಿಸ್ತಾರೆ. ಸಂಜೆ 6 ಗಂಟೆಗೂ ಇನ್ನು ಲಾಸ್ಟ್ ಅಷ್ಟೊತ್ತಿಗೆಲ್ಲ ಇಲ್ಲಿ ಖಾಲಿ ಮಾಡಿಬಿಡ್ಬೇಕು, ಯಾರೂ ಇರಬಾರ್ದು ಇಲ್ಲಿ, ಯಾರಿಗೂ ಇರೋದಕ್ಕೂ ಸಹ ಬಿಡೋದಿಲ್ಲ. ಮರಗಳು ನೋಡ್ಬೋದು, ತುಂಬ ಹಳೆಯ ಮರಗಳೆಲ್ಲ ಇಲ್ಲಿದೆ.
ನಮ್ಮ ಲಾಲ್ ಬಾಗಿನ ಕ್ವೆಸ್ಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಚಿಕ್ಕ ಗುಡಿ ಇದೆ, ಶಿವಂದು ಗುಡಿ. ನೋಡೋಣ ಬನ್ನಿ. ಲಾಲ್ಬಾಗಿ ಬಂದಾಗೆಲ್ಲ ತುಂಬ ಜನ ಇಲ್ಲಿ ಬರ್ತಾರೆ. ಡಿವೈಸ್ ಕಂಟಿನ್ಯೂಸ್ ಆಗಿ ಬ್ಲೂಟೂತಿಂದ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ, ಕನೆಕ್ಟ್ ಮಾಡ್ತಾ ಇರಬೇಕು. ಮತ್ತೆ ಕನೆಕ್ಟ್ ಆಯಿತು. ಗುಡಿ ಮುಚ್ಚಿದೆ ಇವಾಗ. ಬೆಳಗ್ಗೆ ಹೊತ್ತು ಯೂಶಲಾಗಿ ನಾವು ವಾಕ್ ಮಾಡೋದಕ್ಕೆ ಬಂದಾಗ ಓಪನ್ ಇರುತ್ತೆ, ತುಂಬ ಜನ ಹೋಗಿ ನಮಸ್ಕಾರ ಹಾಕಿ ಬರ್ತಾರೆ. ದೇವಿ ಗುಡಿ ಇದು, ಲಾಲ್ಬಾಗ್ ಶ್ರೀ ಮುನೀಶ್ವರ ಸ್ವಾಮಿ ದೇವಸ್ಥಾನ. ದೇವಿನೂ ಇದೆ. ಝೂಮ್ ಮಾಡಿ ನೋಡೋಣ ಏನು ಕಾಣುತ್ತೆ. ಇದೆ ಲಾಲ್ಬಾಗ್ ಶ್ರೀ ಮುನೀಶ್ವರ ಸ್ವಾಮಿ ದೇವಸ್ಥಾನ. ನೋಡಿ ಶಿವನ ಗುಡಿ ಇದು, ದೇವಿನೂ ಇದೆ. ಇದು ಇನ್ನೊಂದು ತುಂಬಾ ಸಂರಕ್ಷಣೆ ಮಾಡ್ಕೊಂಡ್ಬಂದಿರೋಂಥ ಮರ ಇದು. ಇದಕ್ಕೆ ಬೇಲಿ ಎಲ್ಲ ಕಟ್ಟಿ ಸಂರಕ್ಷಣೆ ಮಾಡಿದ್ದಾರೆ, ಜನ ಎಲ್ಲ ಕಿತ್ತಿ ಹಾಳು ಮಾಡ್ತಾರೆ ಅಂತೇಳಿ. ಇದು ತುಂಬ ವಿಶೇಷವಾದ ಮರ, ಹಾಗಾಗಿ ಬೇಲಿಗೆಲ್ಲ ಕಟ್ಟಿದ್ದಾರೆ. ಇಲ್ಲೊಂದು ಕೂತು ವಿಶ್ರಾಂತಿ ತಗೊಳ್ಳೋಕೆ ಒಂದು ಮಂಟಪ ಥರ ಮಾಡಿದ್ದಾರೆ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ ಕಮೆಂಟ್ಸಲ್ಲಿ, ಮತ್ತು ಶೇರ್ ಮಾಡಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಯಾರಿಗೆ ಶೇರ್ ಮಾಡ್ತೀರಾ ಅವ್ರಿಗೂ ಸಹ ಹೇಳಿ ಮುಂದಕ್ಕೆ ಶೇರ್ ಮಾಡೋದಕ್ಕೆ. ಈ ಒಂದು ಲಾಲ್ಬಾಗಿನ ವಿಡಿಯೋ ವೈರಲ್ ಆಗಬೇಕು ಫ್ರೆಂಡ್ಸ್, ಎಲ್ಲ ಜನಕ್ಕೆ ಗೊತ್ತಾಗಬೇಕು, ಜನ ಎಲ್ಲ ಬಂದು ನೋಡಬೇಕು. ಇಲ್ಲಿ ವಿಶ್ವ ಪ್ರಸಿದ್ಧಿ ಆಗಿರುವಂಥ ಲಾಲ್ಬಾಗ್. ಇಲ್ಲಿ ಇನ್ನೊಂದು ಹೊಸ ಪಬ್ಲಿಕ್ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ಒಳ್ಳೇದು, ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಲಾಲ್ಬಾಗ್ ಮೀನು. ನಾನು ಫಸ್ಟ್ ಟೈಮ್ ವಾಕಿಂಗ್ ಬಂದಾಗಿಲ್ಲೆಲ್ಲ ಇಷ್ಟೊಂದೆಲ್ಲ ಇರಲಿಲ್ಲ. ಒಂದೇ ಒಂದು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಎಲ್ಲೋ ಇತ್ತು ಮೂಲೆಯಲ್ಲಿ, ಅದಕ್ಕೆ ಹೋಗೋದಕ್ಕೂ ಕಷ್ಟ ಆಗಿತ್ತು. ಅಲ್ಲಿ ಗ್ಲಾಸ್ ಹೌಸ್ ಹತ್ರ ಇತ್ತು. ಇಲ್ಲಿ ಇನ್ನೊಂದು ಮುಂದೆ ವಿಶೇಷವಾದಂಥ ಮರ ಇದೆ. ಅದ್ರ ಗಾತ್ರ ನೋಡಿ ಆಶ್ಚರ್ಯ ಪಡ್ಬೋದು, ತುಂಬಾ ದೊಡ್ಡದಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಲಾಲ್ಬಾಗಲ್ಲಿ. ಲಾಲ್ಬಾಗಲ್ಲಿ ಇರೋದ್ರಿಂದ ಇಷ್ಟು ಚೆನ್ನಾಗಿದೆ, ಇಲ್ಲ ಅಂದಿದ್ರೆ ಬಹುಶಃ ಇದಿಷ್ಟೊತ್ತಿಗೆ ಇರ್ತಾನೆ ಇರಲಿಲ್ಲ. ಇಲ್ಲಿ ರೆಂಬೆ ಕೊಂಬೆಗಳು ಒಂದ್ಸರಿ ಬೀಳುತ್ತೆ ಅಂತೇಳಿ ಎಲ್ಲ ಟೇಪ್ ಹಾಕಿ ಪಾತ್ರೆನೂ ಕ್ಲೋಸ್ ಮಾಡಿರ್ತಾರೆ. ಆವಾಗ ಒಳಗಡೆ ಪಾತ್ರೆನಲ್ಲಿ ಹೋಗ್ಬೇಕಾಗುತ್ತೆ. ಇದೇ ಆ ಮರ, ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದರ ಹೆಸರು ಅಲ್ಲಿ ಹತ್ರ ಹೋಗಿ ಖಂಡಿತ ಓದ್ತೀನಿ. ಇದು ಬಹುಶಃ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ನಮ್ಮ ದೇಶದಲ್ಲಿ, ಇಲ್ಲಿಗೆ ಬಂದರೆ ಮಾತ್ರ ಸಿಗೋದಿದು. ಇದು ಬೋರ್ಡನ್ನ ಝೂಮ್ ಮಾಡಿ ತೋರಿಸ್ತೀನಿ. ಇದರ ಹೆಸರು ಬಿಳಿ ಬೂರುಗ, ವೈಟ್ ಸಿಲ್ಕ್ ಕಾಟನ್.
ಕಾಪೋ ಸಿಬಾ ಪೆಂಟಾಂಡ್ರಾ botanical name family Malpothes native region Mexico to tropical America ಮೆಕ್ಸಿಕೋ ಅಥವಾ ಟ್ರಾಪಿಕಲ್ ಅಮೇರಿಕಾದಲ್ಲಿ ಸಿಗುವಂಥ ಮರ ಇದು. ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ. ಇನ್ನೊಂದು ಸರಿ ಆ ಕಡೆ ಮುಂದೆ ಹೋಗ್ತಾ ಮತ್ತೆ ದೂರದಿಂದ ತೋರಿಸ್ತೀನಿ. ತುಂಬ ದೊಡ್ಡ ಮರ ಇದು. ಬಹುಶಃ ಲಾಲ್ಬಾಗಲ್ಲೇ ಅತಿ ದೊಡ್ಡ ಮರ. ಇನ್ನು ಬೇರೆ ಬೇರೆ ಮರಗಳೆಲ್ಲ ಇದೆ ದೊಡ್ಡದು, ಆದರೆ ಬಹುಶಃ ನಮ್ಮ ದೇಶದ್ದು. ಇದು ಹೊರ ದೇಶದಿರೋದು ಅಂದರೆ ಇದು ತುಂಬಾ ದೊಡ್ಡ ಮರ. ಇದೇನೆ ಅದು, ಮತ್ತೆ ತೋರಿಸ್ತಾ ಇದ್ದೀನಿ ದೂರದಿಂದ. ಇದು ಒನ್ಸ್ ಅಗೇನ್ ಕಾಂಪೌಂಡ್, ಅದು ಪಕ್ಕ ಮೇನ್ ರೋಡ್ ಇದೆ. ಸ್ಟ್ರೈಟ್ ಆ ಕಡೆ ಹೋಯ್ತು ಅಂದರೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಇರೋದು. ಇಲ್ಲಿ ನೋಡಿ, ಈ ಥರ ನಾಯಿಗಳು ಬೇಕಾದಷ್ಟಿವೆ ಲಾಲ್ಬಾಗಲ್ಲಿ. ಯಾರಿಗೂ ಏನು ಹಾನಿ ಮಾಡಲ್ಲ ಇದು. ಅದಕ್ಕೆ ಟೈಮಿಗೆ ತಿಂಡಿ ಸಿಕ್ಬಿಟ್ರೆ ಸಾಕು, ನೆಮ್ಮದಿಯಾಗಿ ಒಂದು ಕಡೆ ಹೋಗಿ ಹಾಕೊಂಡ್ಬಿಡುತ್ತೆ. ಬಹುಶಃ ಲಾಲ್ಬಾಗಲ್ಲಿ ವಾಸ ಮಾಡೋಕ್ಕೆ ಅವ್ರಿಗಿರೋ ನಾಯಿಗಳಿರೋ ಅಂಥ ಅದೃಷ್ಟ ಬೇರೆ ಯಾರಿಗೂ ಸಿಕ್ಕಲ್ಲ ಇಲ್ಲಿ. ಕಂಟಿನ್ಯೂಯಿಂಗ್ ಕೋಸ್ಟ್ ಆಫ್ ಲಾಲ್ಬಾಗ್. ಹೊರಗಡೆ ಪಾತ್ರೆನ ತೋರಿಸ್ತಾ ಇದ್ದೀನಿ. ಗಿಂಬಲ್ ಯೂಸ್ ಮಾಡೋ ಒಂದು ವಿಶೇಷ ಏನು ಅಂದರೆ, ಅದು ನಾವು ಯಾವ ಚಿತ್ರಣ ಮುಂದೆ ತೋರಿಸ್ತಾ ಇದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ, ಅದು ತಾನೇ ಅಡ್ಜಸ್ಟ್ ಆಗುತ್ತೆ. ಯಾರ್ದಾರ ಜನಗಳದ್ದು ವಿಡಿಯೋ ಮಾಡ್ತಾ ಇದ್ದೀವ, ಅವ್ರ ಮುಖನ ಫೋಕಸ್ ಮಾಡುತ್ತೆ, ಜನಗಳನ್ನು ಫೋಕಸ್ ಮಾಡುತ್ತೆ. ಪಾತ್ರೆ ಇವಾಗ ನಾನು ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ಪಾತ್ರೆನ ಎಡಗಡೆ ಬಲಗಡೆ ಪಾತ್ರೆನ ತೊಗೊಂಡು ಕಟ್ಟೆಗಳೇನಿದೆ ಎಡಗಡೆ ಬಲಗಡೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇದು ಫೋಕಸ್ ಮಾಡ್ತಾ ಗಿಂಬಲ್ ಮುಂದಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಗಿಂಬಲ್ ತುಂಬಾ ಯೂಸ್ಫುಲ್. ಸ್ವಲ್ಪ ದುಡ್ಡು ಕೊಟ್ಟರು ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ಳಿ. ಒಂದು ಹಳಿಲಿ ಹೋಗ್ತಾ ಇದೆ ನೋಡಿ, ಹಳಿದಲ್ಲಿ ಬೇಕಾದಷ್ಟಿದೆ ನೋಡಿ. ಮತ್ತೊಮ್ಮೆ ಇನ್ನೊಂದು ಲಾಲ್ಬಾಗ್ ಗೇಟ್ ಹತ್ರ ಬರ್ತಾ ಇದೀವಿ ನಾವು. ಇನ್ನೊಂದು ಲಾಲ್ಬಾಗ್ ಗೇಟ್ ಇದು. ಇಲ್ಲೂ ಕೂಡ ನೋಡಿ, ಸೆಕ್ಯೂರಿಟಿ ಆಗಲಿ, ಎಂಟ್ರೆನ್ಸ್ ಎಕ್ಸಿಟ್ ಅಲ್ಲಿ ಚೆಕಿಂಗ್ ಮಾಡೋದಾಗ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವೆಲ್ಲ ಯೂಶಲ್ ಆಗಿ ಓಪನ್ ಇರುತ್ತೆ ಗೇಟ್ಗಳು. ಫ್ಲವರ್ ಶೋ ಆಗಿರೋದ್ರಿಂದ ಇಷ್ಟೊಂದು ಸೆಕ್ಯೂರಿಟಿ ಇದೆ. ನಾವು ಹೇಳಿದಾಗ ಈ ಸರಿ ಫ್ಲವರ್ ಶೋ ಅದು ಥೀಮ್ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಇಲ್ಲಿ ಅವ್ರ ಬಗ್ಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಯಾರು ಅವರು, ಅವ್ರ ಇತಿಹಾಸ ಏನು, ಅವ್ರಿಗೆ ಪೂರ್ತಿ ಡೀಟೇಲ್ಸ್ ಈ ಒಂದು ವಿಡಿಯೋಸ್ ಅಲ್ಲಿ ಬರ್ತಾ ಇರುತ್ತೆ. ಇದು ಇಲ್ಲಿ ನೋಡ್ಬೋದು ಮ್ಯಾಪ್ ಅಲ್ಲಿ, ಇದು ಲಾಲ್ಬಾಗ್ ನಾರ್ತ್ ಗೇಟ್ ಗೇಟ್ ನಂಬರ್ 1. ಇದೇ ಲಾಲ್ಬಾಗ್ ಇಂದು ಮೇನ್ ಗೇಟ್. ಪೂರ್ತಿ ಮ್ಯಾಪ್ ಅಲ್ಲಿ ಸುಮಾರೊಂದು 20 ಪಾಯಿಂಟ್ಗಳು, 22 ಪಾಯಿಂಟ್ಗಳು ತೋರಿಸ್ತಾರೆ. ಪಾಸ್ ಮಾಡಿ ಝೂಮ್ ಮಾಡಿ ನೋಡಬಹುದು. ಎಲ್ಲಿ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ, ಟಾಯ್ಲೆಟ್ ಸಿಗುತ್ತೆ, ವೆಹಿಕಲ್ ಪಾರ್ಕಿಂಗ್ ಏರಿಯಾ ಇದೆ, ಎಲ್ಲ ತೋರಿಸ್ತಿದೆ. ಆಲ್ಟಿಟ್ಯೂಡ್, ಲಾಟಿಟ್ಯೂಡ್ ಎಲ್ಲ ಇದೆ. ಇದು ಟೋಟಲ್ ಏರಿಯಾ 240 ಎಕರ್ಸ್. 240 ಎಕರ್ಸ್ ಅಲ್ಲಿ ಮಾಡಿರೋದು ಲಾಲ್ಬಾಗ್. ನಾವು ಮತ್ತೆ ನಮ್ದು ಪಾತ್ರೆನಲ್ಲೇ ಕಂಟಿನ್ಯೂ ಮಾಡೋಣ. ಹೊರಗಡೆ ಕಾಂಪೌಂಡ್ ಪಕ್ಕ ಏನು, ಕಾಂಪೌಂಡ್ ಪಕ್ಕ ಒಳಗಡೆಯಿಂದ ಪಾತ್ರೆ ಇತ್ತು,
ಆ ಪಾತ್ರೆನಲ್ಲೇ ಹೋಗೋಣ. ಪಕ್ಷಿಗಳ ಈ ತಂತ್ರ ಗೊತ್ತಾದ ಮೇಲೆ ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ ಫ್ರೀ ಆಗಿ. ಸರ್ ಇಲ್ಲಿ ಹೆಲ್ತ್ ಚೆಕಪ್ ಫ್ರೀನಾ? ಏನೇನು ಚೆಕ್ ಮಾಡ್ತೀರಾ? ಇಲ್ಲಿ PS ಹಾಸ್ಪಿಟಲ್ ಅವರು ಫ್ರೀ ಆಗಿ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. BP ಮತ್ತೆ ಶುಗರ್ ಚೆಕ್ ಮಾಡ್ತಾರೆ. ಖಂಡಿತ ಇಲ್ಲಿ ಲಾಲ್ ಬಾಗಿಗೆ ಬಂದಾಗ, ಫ್ಲವರ್ ಶೋಗೆ ಬಂದಾಗ ಚೆಕ್ ಮಾಡಿಸ್ಕೊಳ್ಳಿ. ಒಂದೊಳ್ಳೆ ಆಫರ್ ಕೂಡ ನಡೀತಾ ಇದೆ. ಫೆಬ್ರವರಿ 28 ವರೆಗೂ PS ಹಾಸ್ಪಿಟಲ್ ಅಲ್ಲಿ ಒಂದು ಆಫರ್ ಇರುತ್ತೆ. 499 ರುಪೀಸಿಗೆ ತುಂಬಾ ಟೆಸ್ಟ್ಗಳಿದೆ. ಅವ್ರು ಕೊಟ್ಟಿದ್ದೊಂದು ಪಾಂಪ್ಲೆಟ್ ಅಲ್ಲಿ ಅವೆಲ್ಲ ಟೆಸ್ಟ್ಗಳು ಬರೀ 499 ಮಾಡ್ತಾ ಇದ್ದಾರೆ. ಅದು MRP ನಲ್ಲಿ ಮಾಡಿಸೋದಾದ್ರೆ 5000 ಆಗುತ್ತೆ ಬೇರೆ ಕಡೆ. ಆದರೆ ಇಲ್ಲಿ ಆಫರಲ್ಲಿ 499 ರುಪೀಸಿಗೆ ಮಾಡಿಕೊಡ್ತಾರಂತೆ. ಖಂಡಿತ ಇಲ್ಲಿಗೆ ಬಂದಾಗ ಫ್ರೀ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಆ ಪೂರ್ತಿ ಕಂಪ್ಲೀಟ್ ಹೆಲ್ತ್ ಚೆಕಪ್ ಬೇಕಾದ್ರೆ ಎಲೆಕ್ಟ್ರಾನಿಕ್ ಸಿಟಿ PS ಹಾಸ್ಪಿಟಲ್ ಏನಿದೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಫೆಬ್ರವರಿ 28 ವರೆಗೂ ಮಾತ್ರ ಆಫರ್ ಇರುತ್ತೆ. 499ಗೆ ಅವೆಲ್ಲ ಹೆಲ್ತ್ ಚೆಕಪ್ಗಳು ಕವರ್ ಆಗುತ್ತೆ. ಇಲ್ಲಿ ಬಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿಮಗೆ ಇಲ್ಲ ಲಾಲ್ಬಾಗ್ ಬಗ್ಗೆ ವಿಡಿಯೋ ಮಾಡ್ಬೇಕಾರೆ, ಕಂಪ್ಲೀಟ್ ವಿಡಿಯೋ ಮಾಡ್ಬೇಕಾರೆ ಇಡೀ ದಿನದ್ದು ಬ್ಯಾಟ್ರಿ ಕೂಡ ಖಂಡಿತ ಸಾಕಾಗಲ್ಲ, ಮೊಬೈಲ್ ಬ್ಯಾಟ್ರಿ. ಇದು ಹಾರ್ಟಿಕಲ್ಚರ್ ಅವ್ರದ್ದು ಒಂದು ಆಫೀಸ್. ಇಲ್ಲಿ ಗ್ರಂಥಾಲಯ, ಇದು ರಾಷ್ಟ್ರೀಯ ತೋಟಗಾರಿಕಾ ಗ್ರಂಥಾಲಯ. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದು. ನಾವು ಹೊರಗಡೆ ಲಾಲ್ಬಾಗ್ದು ಪಾತ್ರೆನಲ್ಲಿ ನಮ್ಮ ವಾಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇನ್ನೊಂದು ಹಳ್ಳಿ ನೋಡ್ಬೋದು, ಇವಾಗಿನ್ನು ಓಡೋಯ್ತು. ಇದು ಹಳ್ಳಿ ಮರ ಸ್ನೇಹಿತರೆ. ಇದ್ರದ್ದು ಬೊಟಾನಿಕಲ್ ನೇಮ್ ಫೈಕಸ್ ರಿಲಿಜಿಯೋಸಾ, ಫ್ಯಾಮಿಲಿ ಮೊರಾಕೆಸ್, ನೇಟಿವ್ ರೇಂಜ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಇದು ನಮ್ಮ ದೇಶದಲ್ಲೇ ಸಿಗೋದು ಹಳ್ಳಿ ಮರ, ಪೀಪಲ್ ಟ್ರೀ. ಈ ಥರ ಇಲ್ಲಿ ತುಂಬ ಮರಗಳ ಬಗ್ಗೆ ಮಾಹಿತಿ, ಎಸ್ಪೆಷಲಿ ಅದು ತುಂಬ ವಿಶೇಷವಾಗಿದ್ದರೆ ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಇಲ್ಲೆಲ್ಲ ಕಡೆನೂ ಕೊಟ್ಟಿದ್ದಾರೆ. ಎಲ್ಲ ಮರಗಳಿಗೂ ಆ ಥರ ಸಣ್ಣ ಸಣ್ಣ ಬೋರ್ಡ್ಗಳು ಹಾಕಿದ್ದಾರೆ. ಫ್ಯೂಚರಲ್ಲಿ ಒಂದು QR ಕೋಡ್ ಇರೋವಂಥ ಬೋರ್ಡು, ಇನ್ನೂ ತುಂಬ ಡೀಟೇಲ್ಸ್ ಇರೋವಂಥ QR ಕೋಡ್ ಇರೋವಂಥ ಬೋರ್ಡ್ಗಳು ಹಾಕ್ತಾರೆ. ಅದು ಮಲ್ಲೇಶ್ವರಂನ ಒಂದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಮುಂದೆ ಏನು ಮರಗಳಿದೆ ಅದಕ್ಕೆ ಆ ಥರ ಮಾಡಿದ್ದಾರೆ. ಅದೊಂದು ಯೂನಿವರ್ಸಿಟಿ ಅವ್ರು ಬಂದು ಆ ಥರ ಒಂದು ಮಾಡಿದ್ದಾರೆ, QR ಕೋಡ್ ಎಲ್ಲ ಹಾಕಿ. ಅದು QR ಕೋಡನ್ನು ಸ್ಕ್ಯಾನ್ ಮಾಡಿ ನೋಡಿದ್ರೆ ಒಂದು ವೆಬ್ಸೈಟಲ್ಲಿ ಆ ಮರದ ಬಗ್ಗೆ ಪೂರ್ತಿ ಡೀಟೇಲ್ಸ್ ಓದ್ಬೋದು. ಇನ್ನೂ ತುಂಬ ಸವಿಸ್ತಾರವಾಗಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೆಕೆಂಡ್ ನಾವು ನಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಲಾಲ್ಬಾಗಲ್ಲಿ. ಇಲ್ಲಿ ನಾವು ರಿಪಬ್ಲಿಕ್ ಡೇ 2026 ಫ್ಲವರ್ ಶೋ ಬಂದಿದ್ದೀವಿ. ಇದೆಲ್ಲ ರೆಗ್ಯುಲರ್ ಆಗಿ ಇರ್ತವೆ ನಮ್ಮ ಲಾಲ್ಬಾಗಲ್ಲಿ. ಎಲ್ಲ ಫ್ಲವರ್ಸು ರೆಗ್ಯುಲರ್ ಆಗಿರುತ್ತೆ. ಏನಂದರೆ ಸಾರ್ವಜನಿಕರು ಇದನ್ನೆಲ್ಲ ಬಂದು ಕಿತ್ತಬಾರ್ದು ಅಷ್ಟೇ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಸಾರ್ವಜನಿಕರು ನೋಡಲಿ ಅಂತಲೇ ಬೆಳೆಸಿರ್ತಾರೆ. ಇದು ಇಡೀ ವರ್ಷ ಇರುತ್ತೆ. ಹೂ ತೋಟ ಅಂತಲೇ ಕರೆಯೋದು ಲಾಲ್ಬಾಗ್.
ನೋಡಿ ಅಲ್ಲಿ ಅದು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಲಾಲ್ಬಾಗ್, ಬ್ಯಾಂಗ್ಳೂರ್, ಕರ್ನಾಟಕ ಅದು ಆಫೀಸ್ ಇದು. ಇಲ್ಲಿ ಡೈರೆಕ್ಟರೇಟ್ ಆಫ್ ಹಾರ್ಟಿಕಲ್ಚರ್ ಇರ್ತಾರೆ, ತೋಟಗಾರಿಕೆ ನಿರ್ದೇಶನಾಲಯ. ಇಲ್ಲಿ ಸ್ಟಾಫ್ ಏನಿರ್ತಾರೆ ಅವ್ರು ಇಲ್ಲಿ ತನಕ ಗಾಡಿ ತರ್ಬೋದು. ಇಲ್ಲಿ ಅವ್ರಿಗೆ ಪಾರ್ಕಿಂಗ್ ಇರುತ್ತೆ, ಸ್ಟಾಫ್ಗಳಿಲ್ಲಿ ಅವ್ರ ಗಾಡಿನ ಪಾರ್ಕಿಂಗ್ ಮಾಡ್ಬೋದು. ಇಂಪಾರ್ಟೆಂಟ್, ಉಗುಳಬೇಡಿ. ಇಲ್ಲಿ ಯಾರು ಉಗುಳೋಂಗಿಲ್ಲ. ಲಾಲ್ಬಾಗಲ್ಲಿ ಯಾರು ಉಗುಳೋದು ಅಲ್ಲೆಲ್ಲ ನೋಡಿದ್ರೆ ಫೈನ್ ಹಾಕ್ತಾರೆ. 500 ರೂಪಾಯಿ ಫೈನ್ಗಳು ಬೀಳುತ್ತೆ. ಪ್ಲಾಸ್ಟಿಕ್ ಎಸೆಯೋದಾಗಲಿ, ಉಗುಳೋದಾಗಲಿ, ಮತ್ತು ಸಿಗರೇಟು ಸೇದಂಗಿಲ್ಲ ಇಲ್ಲೆಲ್ಲ ಬಂದು ಎಲ್ಲದಕ್ಕೂ ಫೈನ್ಗಳು ಹಾಕ್ತಾರೆ. ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಚಿಕ್ಕದೊಂದು. ನಾವು ವಾಕಿಂಗ್ ಬಂದಾಗ ಎಲ್ಲ ವಾಕ್ ಮಾಡೋರೆಲ್ಲ ಬಂದು ಚಪ್ಪಲಿ ಬಿಚ್ಚಿ ಒಂದ್ಸರಿ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ. ಇದು ತೋಟಗಾರಿಕೆ ಇಲಾಖೆ ಅವ್ರದ್ದು ಸ್ಟಾಫಿಗೆ ಮಾತ್ರ ಪಾರ್ಕಿಂಗ್. ಇಲ್ಲಿ ನಾನೇನು ಹೇಳಿದೆ, ಗಣಪತಿ ಅದಿಲ್ಲಿದೆ ನೋಡ್ಬೋದು, ದೇವ್ರ ವಿಗ್ರಹ. ಇನ್ನೊಂದು ಇಲ್ಲಿ ಲಾಲ್ಬಾಗಲ್ಲಿ ಮೈಂಟೈನ್ ಸೈಲೆನ್ಸ್ ಅಂತ ಕೂಡ ಎಲ್ಲ ಕಡೆ ನೋಡ್ಬೋದು ಬೋರ್ಡ್ಗಳನ್ನು. ನಿಶಬ್ದವಾಗಿರಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಹೋದವ್ರು ಬಂದು ಓದ್ತಾ ಇರ್ತಾರೆ, ಮರದ ನೆರಳಲ್ಲಿ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ತಾ ಇರ್ತಾರೆ. ಆಟ ಆಡೋರು ಬಂದು ಆಟ ಆಡ್ತಾ ಇರ್ತಾರೆ, ಸ್ಕೇಟಿಂಗ್ ಮಾಡೋರು ಬಂದು ಸ್ಕೇಟಿಂಗ್ ಮಾಡ್ತಾ ಇರ್ತಾರೆ, ವಾಕಿಂಗ್ ಮಾಡ್ತಾರೆ, ಎಷ್ಟೊಂದು ಜನ ಜಾಗಿಂಗ್ ಮಾಡ್ತಾರೆ. ಇದು ನೋಡಿ ಇನ್ನೊಂದು ಚಿತ್ರಣ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಅದು ಯಾರು ಮಾಡಿದಾರೋ ಭಾಳ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಬೋರ್ಡ್ ಇದೆ, ಡೋಂಟ್ ಸ್ಪೀಕ್ ಫಾರ್ ಎನಿ ಮಿಸ್ಹ್ಯಾಪ್ ಡ್ಯೂ ಟು ವೈಲೇಷನ್ ಆಫ್ ಗಾರ್ಡನ್ ಇನ್ಸ್ಟ್ರಕ್ಷನ್ಸ್ ಅಥಾರಿಟಿ ಶಾಲ್ ನಾಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ. ಅಲ್ಲೊಂದು ಬೋರ್ಡಲ್ಲಿ ಏನು ನೋಡಿದ್ರಿ, ಹಾವುಗಳಿರ್ಬೋದು, ಹುಷಾರಾಗಿರಿ ಅಂತೆಲ್ಲ ಹಾಕಿದ್ರಲ್ಲ. ಅಕಸ್ಮಾತ್ ಏನಾದ್ರು ಅನಾಹುತ ಆಯಿತು, ಹಾವೇನೋ ಕಚ್ತು, ಏನೋ ಮಾಡ್ತು, ಅಥವಾ ಏನೇ ಅನಾಹುತ ಆಗ್ಬೋದು ಲಾಲ್ಬಾಗಿಗೆ ಬಂದು, ಅದಕ್ಕೆ ಇಲ್ಲಿ ಅಥಾರಿಟೀಸ್ ಯಾರು ಜವಾಬ್ದಾರಿ ಅಲ್ಲ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಜನ ಎಲ್ಲ ಕೂತಿದ್ದಾರೆ. ಇದನ್ನೆಲ್ಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಫ್ರೆಂಡ್ಸ್ ಲೈಫ್ ಟೈಮಲ್ಲಿ. ಹೊರಗಡೆ ಇದೆಲ್ಲ ಸಿಕ್ಕೋದಿಲ್ಲ. ನೋಡಿ ಇನ್ನೊಂದು ಬೋರ್ಡ್ ಇದೆ, ವಾಕಿಂಗ್ ಆ್ಯಂಡ್ ಸಿಟ್ಟಿಂಗ್ ಆನ್ ಲಾನ್ ಇಸ್ ಪ್ರಾಹಿಬಿಟೆಡ್, ಇಫ್ ರೂಲ್ಸ್ ಆರ್ ಬ್ರೇಕ್ ಪೆನಾಲ್ಟಿ ವಿಲ್ ಬಿ ಚಾರ್ಜ್ ಅಂತ ಬೋರ್ಡ್ ಹಾಕಿದ್ದಾರೆ. ಅಂದರೆ ಎಲ್ಲ ಕೂತಿದ್ದಾರೆ ಲಾನ್ ಮೇಲೆ. ಈ ಒಂದು ಎಲೆಕ್ಟ್ರಾನಿಕ್ ಕಾರ್ ಏನಿದೆ, ಈ ಕಾರು ಇದು 100 ರೂಪಾಯಿ ಪರ್ ಹೆಡ್. ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಡೀ ಲಾಲ್ಬಾಗ್ ಸುತ್ತಿಸ್ತಾರೆ, ಎಲ್ಲ ಕಡೆ ಒಂದು ರೌಂಡ್ ಹಾಕಿ ಸುತ್ತಿಸುತ್ತೆ. ಅದಕ್ಕೆ 100 ರೂಪಾಯಿ ಕೊಡಬೇಕು ಪರ್ ಹೆಡ್. ಇಂಥ ಜಾಗಕ್ಕೆ ಆವಾಗವಾಗ ಬರ್ತಾ ಇರಬೇಕು. ಜೀವನ ನಮಗೆ ತುಂಬ ಸುಲಭ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಇಂಥ ಜಾಗಕ್ಕೆ ಬಂದರೆ. ಜಾಗಕ್ಕೆ ಬಂದು ಸ್ವಲ್ಪ ಕಾಲ ಕಳೀತು ಅಂದರೆ ಟೆನ್ಷನ್ನು, ಪ್ರೆಷರು, ಹೊರಗಡೆದು ಏನೇನೋ ಚಿಂತೆಗಳು ಎಲ್ಲ ಕೆಲವು ಸಮಯ ಮರ್ತೋಗುತ್ತೆ. ಹೋದ ಸರಿ ವಿಡಿಯೋನಲ್ಲಿ ಪೂರ್ತಿ ಏರ್ಪೋರ್ಟ್ ತೋರಿಸಿದೆ, ಬ್ಯಾಂಗ್ಳೂರು ಏರ್ಪೋರ್ಟ್ನ. ಅಫ್ಕೋರ್ಸ್ ಟರ್ಮಿನಲ್ಸ್ ಒಳಗಡೆ ವಿಡಿಯೋ ಮಾಡೋದಕ್ಕಾಗಲಿ, ಫೋಟೋ ತೆಗಿಯೋಕ್ಕಾಗಲಿ ಪರ್ಮಿಷನ್ ಎಲ್ಲ ಕೊಡೋದಿಲ್ಲ. ಟರ್ಮಿನಲ್ ಒಳಗಡೆ ಬಿಡೋದಿಲ್ಲ, ಪ್ಯಾಸೆಂಜರ್ಸಿಗೆ ಮಾತ್ರ ಬಿಡೋದು. ಆದರೆ ಹೊರಗಡೆ ಏನೇನಿದೆ, ಪ್ರತಿಯೊಂದು ಮಾಳಿಗೆ, ಪ್ರತಿಯೊಂದು ಜಾಗ
ಎಲ್ಲದನ್ನು ತೋರಿಸಿದೆ ಅಲ್ಲಿ. ಕೊನೆಗೆ BMTC ವಾಯುವಜ್ರ ಬರೋ ಜಾಗ ತೋರಿಸಿ, ಅದರದ್ದು ಬಸ್ ಸ್ಟಾಪ್ ತೋರಿಸಿ ವಿಡಿಯೋನ ಎಂಡ್ ಮಾಡಿದ್ದೆ. ಅದಕ್ಕೆಲ್ಲ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು. ತುಂಬ ಜನ ಅದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಇದು ಒಂದು ಸಣ್ಣ ಕ್ಯಾಂಟೀನ್ ಥರ ಇದೆ, ಲಾಲ್ಬಾಗ್ ಕ್ಯಾಂಟೀನು. ಮಸಾಲೆ ದೋಸೆ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಜನ ಲಾಲ್ಬಾಗ್ ಕ್ಯಾಂಟೀನಲ್ಲಿ. ಇದು ಬಹುಶಃ ಇಲ್ಲಿ ಸ್ಟಾಫ್ದು ಕಾರ್ಗಳು, ಯಾರಿಗೂ ಹೊರಗಡೆ ಬಿಡ್ತಾನೆ ಇಲ್ಲ. ಸ್ಟಾಫ್ನವರು ಅವ್ರ ಗಾಡಿ ತಂದು ನಿಲ್ಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇನ್ನೊಂದು ಹಣ್ಣು ತರಕಾರಿ ಮಾಳಿಗೆ ಹಾಕ್ಕೊಂಡಿದ್ದಾರೆ. ನಿಯಮ ಅಂತ ಇವ್ರ ಹೆಸರು, ಮಾಳಿಗೆ ಹೆಸರು. ಸ್ತಬ್ಧ ಚಿತ್ರಗಳು ಮಾಡಿದ್ದಾರೆ ಎತ್ತುಗಳದ್ದು. ಮತ್ತು ಭರಣಿ ತಟ್ತಾ ಇರೋದು ಏನೋ ಅವರು ಲೇಡಿ, ಮತ್ತು ಪೂರ್ಣಚಂದ್ರ ತೇಜಸ್ವಿ ನಾಯಿ ಜೊತೆ ಇರೋದು. ಎಲ್ಲ ಫ್ಲವರ್ ಶೋ ಮಾಡಿರೋದು ಸ್ನೇಹಿತರೆ. ನೋಡಿ, ಗುಂಪು ಸೇರಬೇಡಿ ಅಂತ ಇನ್ನೊಂದು ನೋಟಿಸ್ ಇಲ್ಲಿ ಹಾಕೊಂಡಿದ್ದಾರೆ. ಇನ್ನೇನು ಸ್ಟೇಜ್ ಸೆಟ್ ಮಾಡಿದ್ದಾರೆ ಸ್ನೇಹಿತರೆ, ಏನಕ್ಕಂತ ಗೊತ್ತಿಲ್ಲ. ಆನೆಗಳದ್ದು ಸ್ತಬ್ಧ ಚಿತ್ರಗಳು ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು, ಅಲ್ಲೇನೋ ಸ್ಟೇಜ್ ಸೆಟ್ ಮಾಡಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ಅವರೊಂದು ಸ್ತಬ್ಧ ಚಿತ್ರಗಳನ್ನು ಮಾಡಿದ್ದಾರೆ ಅಲ್ಲಿ ಫ್ಲವರ್ ಶೋಗೆ. ಕರ್ನಾಟಕ ಮ್ಯಾಪ್ ಶೋಯಿಂಗ್ ದ ಅಬಂಡೆನ್ಸ್ ಆಫ್ ಫಾರೆಸ್ಟ್ ಇನ್ ಕರ್ನಾಟಕ. ಈಗ ಝೂಮ್ ಮಾಡಿ ತೋರಿಸ್ತೀನಿ, ಪಾಸ್ ಮಾಡಿ ನೋಡ್ಬೋದು. Map showing protected areas, eco-sensitive zones, elephant corridor, tiger corridors of Karnataka. ಈ ಕಡೆ migration measures taken by Karnataka. Mitigation measures taken by Karnataka Forest Department. ಇದನ್ನು ಕೂಡ ಪಾಸ್ ಮಾಡಿ ಝೂಮ್ ಮಾಡಿ ಓದ್ಬೋದು. ಎರಡನ್ನೂ ತೋರಿಸ್ತಾ ಇದ್ದೀನಿ, ಪಾಸ್ ಮಾಡಿ ಝೂಮ್ ಮಾಡಿ ಇದರ ಡೀಟೇಲ್ಸ್ ನೋಡಿ. ಮತ್ತು ಇಲ್ಲಿ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಸಿಚುವೇಶನ್ ಇನ್ ಕರ್ನಾಟಕ. ಪ್ರಾಣಿಗಳಿಂದ ಕ್ರಾಪ್ ಡ್ಯಾಮೇಜ್ ಆಗಿರೋದು ಎಲ್ಲೆಲ್ಲಾಗುತ್ತೆ, ಯೂಶಲಾಗಿ ಪ್ರಾಪರ್ಟಿ ಡ್ಯಾಮೇಜ್ ಎಲ್ಲೆಲ್ಲಾಗಿದೆ, ಮತ್ತು ಕ್ಯಾಟಲ್ ಕಿಲ್ಸ್ ಎಲ್ಲೆಲ್ಲಾಗಿದೆ. ಬ್ಲೂ ಮ್ಯಾಪಲ್ಲಿದೆ. ಮತ್ತು ಹ್ಯೂಮನ್ ಡೆತ್ಗಳು ಎಲ್ಲೆಲ್ಲಾಗಿದೆ. ಅದು ಒಂದು ಡಿಯರ್ ಮುಚ್ಕೊಂಬಿಟ್ಟಿದೆ, ಅದನ್ನು ಇಲ್ಲಿ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಹ್ಯೂಮನ್ ಡೆತ್ಸ್ ಎಲ್ಲೆಲ್ಲಾಗಿದೆ ಕರ್ನಾಟಕದಲ್ಲಿ ಪ್ರಾಣಿಗಳಿಂದ, ಅದನ್ನು ತೋರಿಸಿದ್ದಾರೆ. ಇದು ಇನ್ನೊಂದು ಡೀಟೇಲ್ ಹಾಕಿದ್ದಾರೆ, ನಮ್ಮ ಗಾಜಿನ ಮನೆಯ ಒಳಾಂಗಣದ ವಿಶೇಷಗಳು ಒಂದು ಫ್ಲವರ್ ಶೋನಲ್ಲಿ, ಅದನ್ನಿಲ್ಲಿ ತೋರಿಸಿದ್ದಾರೆ. ನಮ್ಮ ಲಾಲ್ಬಾಗ್ ಫ್ಲವರ್ ಶೋ ಕ್ವೆಸ್ಟ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಇಲ್ಲಿ ಬಲ್ಗಡೆ ನೋಡ್ಬೋದು, ಮತ್ತೆ ಎಲ್ಲ ಆಮೇಲೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸ್ಟೇಜ್ ಸೆಟ್ ಮಾಡಿದ್ದಾರೆ. ಆನೆಗಳದ್ದು ಸ್ತಬ್ಧ ಚಿತ್ರಗಳಿವೆ.
ಇಲ್ಲಿ ಎಡಗಡೆಗೆ ನೋಡಿದ್ರೆ ತೋಟಗಾರಿಕೆ ಇಲಾಖೆದು ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ಏನೇನಿದೆ ಅಂತೇಳಿ ಈ ಒಂದು ಬೋರ್ಡಲ್ಲಿ ಡೀಟೇಲ್ ಆಗಿ ತೋರಿಸಿದ್ದಾರೆ. ಮುಂದೆ ಹೋಗೋಣ. ನನ್ನ ಉದ್ದೇಶ ಈ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಇರೋದು ಬೆಂಗಳೂರಲ್ಲಿ ಏನೇನಿದೆ ವಿಶೇಷಗಳು ಇದನ್ನು ಜನರಿಗೆ ಚಿರಪರಿಚಿತ ಮಾಡಿಸೋಣ ಅಂತ. ಮುಂದೆ ಬಹುಶಃ ಹೋಗ್ತಾ ಹೋಗ್ತಾ ಇನ್ನು ಬೇರೆ ಬೇರೆ ಜಾಗಗಳನ್ನು ಎಲ್ಲ ಕವರ್ ಮಾಡ್ತೀನಿ. ಬೆಂಗಳೂರಿಂದ ಹೊರಗಡೆ ಕೂಡ ಸಾಧ್ಯ ಆದರೆ ತೋರಿಸ್ತೀನಿ. ಬರೀ ಜಾಗಗಳಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಥರದ ವೀಡಿಯೋಸ್ಗಳು ಎಲ್ಲ ಮಾಡಬೇಕು. ಅದು ಕೂಡ ಒಂದು ಉದ್ದೇಶ ಇದೆ. ಕುಕ್ಕಿಂಗ್ ಆಗಲಿ, ಟ್ರಾವೆಲ್ ಆಗಲಿ, ಹೆಲ್ತ್ ಆಗಲಿ, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಅದಕ್ಕೆ ರಿಲೇಟೆಡ್ ಆಗಿನೇ ಬೇರೆ ಬೇರೆ ವೀಡಿಯೋಸ್ ಕೂಡ ಮಾಡ್ತೀನಿ. ದಿಸ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ವೆಲ್ನೆಸ್ ಅಂತಲೇ ಇಟ್ಕೋಬೋದು. ಪೂರ್ತಿ ಲಾಲ್ಬಾಗ್ನ ವಾಕ್ ಮಾಡಿ ತೋರಿಸ್ತಾ ಇರೋದು. ಖಂಡಿತ ವಾಕಿಂಗ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಾಗತ್ತೆ. ಇಲ್ಲೆಲ್ಲ ಖಾದ್ಯಗಳು ಸಿಗ್ತಾ ಇದೆ. ಫ್ಲವರ್ ಶೋಗೆ ಬಂದವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನೊಂದ್ಸರಿ ನಾನೇನು ಫ್ಲವರ್ ಶೋನಲ್ಲಿ ಮಾಳಿಗೆಗಳು ತೋರಿಸಿದೆ ಅದನ್ನ ಇನ್ನೊಂದ್ಸರಿ ಕವರ್ ಮಾಡ್ತೀನಿ. ಅಲ್ಲಿ ಯಾವುದೋ ಒಂದು ಸ್ತಂಭದ ಚಿತ್ರ ಅದು, ಬಹುಶಃ ಬುದ್ಧನ್ ಇರ್ಬೇಕು. ಇದೊಂದು ಸ್ತಂಭದ ಚಿತ್ರ ಇದು. ಮತ್ತೆ ವಾಕನ್ನ ನಾವೆಲ್ಲಿ ಶುರು ಮಾಡಿದ್ವಿ ಅದೇ ಅದೇ ಗುಡ್ಡದ ಹತ್ರ ಬಂದಿದ್ದೀವಿ. ಹಿಂದ್ಗಡೆ ನೋಡ್ಬೋದು ಗುಡ್ಡ ಇದೆ, ಗೋಪುರನೂ ಇದೆ ಅಲ್ಲಿ. ಇಲ್ಲೇ ನಾವು ನಮ್ಮ ವಾಕ್ನ ಶುರು ಮಾಡಿದ್ದು. 4 ಕಿಲೋಮೀಟರ್ ವಾಕ್ ಮಾಡಿದ್ದೀವಿ. ಇಲ್ಲಿ ಆನೆ, ಆಮೆದು ಇದೆಲ್ಲ ಸ್ತಬ್ಧ ಚಿತ್ರ ಮಾಡಿದ್ದಾರೆ ಇಲ್ಲೊಂದು. ಅದ್ರ ಹಿಂದ್ಗಡೆ ಇಲ್ಲೊಂದು ಒಂದು ಪಕ್ಷಿದು ಸ್ತಬ್ಧ ಚಿತ್ರ ಮಾಡಿದ್ದಾರೆ. ಕಡೆ ಮುಂದ್ಗಡೆಯಿಂದ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲಾರು ಇಲ್ಲಿ ವಿಡಿಯೋ ಫೋಟೋ ತಕ್ಕೋತಾ ಇದ್ದಾರೆ ಜನ ಎಲ್ಲ. ಇದು ಮುಖ ಇದೆ. ಬೇರೆ ಬೇರೆ ಪ್ರಾಣಿಗಳದ್ದು ಇಲ್ಲಿ ಗೂಬೆದೊಂದು ಸ್ತಬ್ಧ ಚಿತ್ರ ಮಾಡಿದ್ದಾರೆ. ಇದು ಪಕ್ಷಿದೊಂದು ಸ್ತಬ್ಧ ಚಿತ್ರ ಮಾಡಿದ್ದಾರೆ. ಗೂಬೆದು ಸ್ತಬ್ಧ ಚಿತ್ರ ಚೆನ್ನಾಗಿದೆ. ಇಲ್ಲಿ ಆನೆ ಪಕ್ಕ ಕಪ್ಪೆದು ಮಾಡಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಫ್ಲವರ್ ಶೋಗೆ ಅಂತ ಏನು ಮಾಳಿಗೆಗಳು ಹಾಕಿದ್ದಾರೆ, ಅದು ಪ್ರತಿಯೊಂದು ಮಾಳಿಗೆಗಳನ್ನು ಸವಿಸ್ತಾರವಾಗಿ ನೋಡೋಣ ಸ್ನೇಹಿತರೆ. ಇದು ಇಲ್ಲಿ GI ಟ್ಯಾಗ್ ಕ್ರಾಪ್ಸ್ ಆಫ್ ಕರ್ನಾಟಕ, ಸೆಲೆಬ್ರೇಟಿಂಗ್ ಹೆರಿಟೇಜ್, ಎನ್ಶೋರಿಂಗ್ ಅಥೆಂಟಿಸಿಟಿ, ಎಂಪವರಿಂಗ್ ಫಾರ್ಮರ್ಸ್. ಇದರದೊಂದು ಡಿಟೇಲ್ಡ್ ಎಕ್ಸಿಬಿಷನ್ ತರ ಮಾಡಿದ್ದಾರೆ. ತುಂಬಾ ಡೀಟೇಲ್ಸ್ ಇದೆ ಇಲ್ಲಿ. ಪಾಸ್ ಮಾಡಿ ನೋಡ್ಬೋದು. ತೋರಿಸ್ತಾ ಹೋಗ್ತೀನಿ ಸಾಧ್ಯವಾದಷ್ಟು.
ಇದೆಲ್ಲ GI ಟ್ಯಾಗ್ಡ್ ಕ್ರಾಪ್ಸ್ ಆಫ್ ಕರ್ನಾಟಕ ಅಂತೇಳಿ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಹನಿ ಬೀ ಕೂಡ ಇದೆ. ಬೇರೆ ಬೇರೆ ಹಣ್ಣು ತರಕಾರಿ ಸೊಪ್ಪುಗಳಿದೆ. ಇದು ತುಂಬಾ ದೊಡ್ಡ ಎಕ್ಸಿಬಿಷನ್ ಮಾಡಿದ್ದಾರೆ. ಹೊರಗಡೆಯಿಂದ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗಲಿಲ್ಲ, ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ಗೊತ್ತಾಗುತ್ತೆ. ಇದು ನಿಂಬೆ ಹಣ್ಣು ಕೂಡ GI ಟ್ಯಾಗ್ ಇದೆ, ಇಂಡಿ ಲಿಂಬು ಅಂತ. ಇಂಡಿ ಲಿಂಬೆ ಉಪ್ಪಿನಕಾಯಿ ಕೂಡ GI ಟ್ಯಾಗ್. ಇದೆಲ್ಲ ಫ್ಲವರ್ ಶೋಗೋಸ್ಕರ ಮಾಡಿರೋದು. ಈ ಎಕ್ಸಿಬಿಷನ್ ಕೂಡ ಪಾರ್ಟ್ ಆಫ್ ಫ್ಲವರ್ ಶೋ. ಇದೆಲ್ಲ ಪೋಸ್ಟ್ ಆದಷ್ಟು ತೋರಿಸ್ತಾ ಹೋಗ್ತೀನಿ. ಸಾಧ್ಯ ಆದರೆ ಪಾಸ್ ಮಾಡಿ ಡೀಟೇಲ್ಸ್ ನೋಡ್ಬೋದು. ಇದು ಇದಕ್ಕೆ ಎಕ್ಸಿಟ್ ಮಾಡಿದ್ದಾರೆ. ಇಲ್ಲೆಲ್ಲ ಬೀಜಗಳು ಸಿಗ್ತಾ ಇದೆ. ಚನ್ನಪಟ್ಟಣ ಹಾರ್ಟಿಕಲ್ಚರ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯವರು ಎಲ್ಲ ತರ ಬೀಜಗಳು ಕೊಡ್ತಾ ಇದ್ದಾರೆ. ಇಲ್ಲಿ ಎಲ್ಲ 30 ರೂಪಾಯಿ ಬೆಲೆ. ಬೇರೆ ಬೇರೆ ಹಣ್ಣು ತರಕಾರಿಗಳೆಲ್ಲ ಕ್ಯಾರೆಟ್ ಎಲ್ಲ 30 ರೂಪಾಯಿಗೆ ತಗೋಬಹುದು. ಹಣದ ಎಣ್ಣೆ ಕೂಡ ಸಿಗುತ್ತೆ. ಇಲ್ಲಿ ನಿಂಬೆಹಣ್ಣು ತೋಟಗಾರಿಕೆ ಇಲಾಖೆ ಮಂಡ್ಯ ಅವರು ನಿಂಬೆಹಣ್ಣಿಂದು ಒಂದು ಮಾಳಿಗೆ ಹಾಕೊಂಡಿದ್ದಾರೆ. ಪಿಕಲ್ಸ್ ಇಂದು ಒಂದು ಮಾಳಿಗೆ ಇದೆ. ತೂರ್ ದಾಳು ತೊಗರಿ ಬೆಳೆಯೋದು ಮಾಳಿಗೆ. ಹನಿ ತೋರಿಸ್ತಾ ಇದ್ದಾರೆ. ಜೇಂಕಾರ ಅಂತೇಳಿ ಬ್ರ್ಯಾಂಡ್ ಹೆಸರು. ಒಳ್ಳೆ ಕ್ವಾಲಿಟಿ ಹನಿ ಕೊಡ್ತಾ ಇದ್ದಾರೆ. ಮೈಸೂರು ಸ್ಯಾಂಡಲ್ ಅವ್ರದ್ದು ಮಾಳಿಗೆ ಇದೆ ಇಲ್ಲಿ. ಎಲ್ಲ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್. ಇಂಡಿಯಾ ಕಾಫಿ ಅಂತ ಅದರದ್ದು ಮಾಳಿಗೆ. ಇದು ಪುಡಿ ಬೆಲ್ಲ ಸಿಗ್ತದೆ. ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ಸೀಡ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ತರ ಸೀಡ್ಸ್ ಸಿಗುತ್ತೆ. ಕಂಟಿನ್ಯೂ ಮಾಡೋಣ. ತುರ್ತು ಸೇವೆಗಳಿಗಾಗಿ ಆಂಬ್ಯುಲೆನ್ಸ್ ಕೂಡ ತರಿಸಿಟ್ಟಿರ್ತಾರೆ ಫ್ಲವರ್ ಶೋನಲ್ಲಿ. ಬಾಕಿ ಟೈಮಲ್ಲಿ ಇರಲ್ಲ. ಇದೆಲ್ಲ ಬೀಜಗಳು ಸಸಿಗಳು ಎಲ್ಲ ಇಲ್ಲಿ ಸಿಗುತ್ತೆ. ಇದು ಅಮೃತ ಫುಡ್ ಪ್ರಾಡಕ್ಟ್ಸ್ ಇದೆ ಇಲ್ಲಿ. ಅದೊಂದು ಮಾಳಿಗೆ. ರೆಡ್ ಸಾಯಿಲ್ ಮಣ್ಣು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಫ್ಲವರ್ ಶೋಗೆ ಬಂದಿರೋ ಬೇರೆ ಬೇರೆ ಮಾಳಿಗೆಗಳನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಶಸ್ವಿ ಫುಡ್ಸ್ ಮಾಳಿಗೆ ಬಂದು ಎಲ್ಲ ಸಸಿಗಳದ್ದು ಮಾಳಿಗೆ. ಆಗ್ರೋ
ಕ್ಯಾಕ್ಟೈ ಅಂತೇಳಿ ಅವ್ರದ್ದು ಸಸಿಗಳದ್ದು ಮಾಳಿಗೆ. ಇಲ್ಲಿರೋದು ಗಂಧದ ಮಾಳಿಗೆ. ಇದು ಇಂಡಸ್ ಅವರದೊಂದು ಅಗರಬತ್ತಿ ಆಗಲಿ ಆಗಲಿ ಸ್ಕ್ರಬ್ಸ್ ಅದನ್ನು ಮಾಡ್ತಾ ಇದ್ದಾರೆ. ವನಸಿರಿ ಟ್ರೆಡಿಷನಲ್ ಫುಡ್ಸ್ ಅವರದ್ದು ಚಟ್ನಿ ಪುಡಿ, ಲೆಮನ್ ಪಿಕಲ್, ಬೇರೆ ಬೇರೆ ಎಲ್ಲ ಸಿಗುತ್ತೆ. ಸಿಂಫನಿ ಅಂತ ಜೀನಿಯಸ್ ಆರ್ಟ್ ಆ್ಯಂಡ್ ಪೇಸ್ ಅವರದ್ದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿದ್ದೆಲ್ಲ ಸಿಗುತ್ತೆ ಇಲ್ಲಿ. ಗಾರ್ಡನ್ ಫಾರ್ ಆಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದೊಂದು ಮಾಳಿಗೆ. ಸೀಡ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಥರ ಸೀಡ್ಸ್ ಸಿಗುತ್ತೆ. ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಮಾಡ್ತಾ ಇದ್ದಾರೆ. ದಯಾನಂದ ಅಂತ ಸ್ಟಾಲು, ಚಿಪ್ಸ್, ಗೋಬಿ ಮಸಾಲ ಎಲ್ಲ ಇಲ್ಲಿ ಸಿಗುತ್ತೆ. ಬೇರೆ ಬೇರೆ ಥರದ ಅಡುಗೆ ಸಾಮಾನುಗಳೆಲ್ಲ ಇದೆ ಇಲ್ಲಿ. ಅಡುಗೆ ಸಾಮಾನುಗಳೆಲ್ಲ ಎಕ್ಸಿಬಿಷನ್ಗಳಲ್ಲಿ ಇರುತ್ತೆ ಯೂಶಲಾಗಿ. ಛಾಯಾ ಡ್ರೈ ಕಾರ್ಡ್ಸ್ ಒಂದೊಂದು ಮಾಳಿಗೆ 20 rupees ಪರ್ ಸ್ಟಿಕ್ ಇದು. ಏನೋ ಹನಿ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ. ಒಂದು ಮಾಳಿಗೆ ಇದೆ. ಅನ್ವಿಕಾ ಫುಡ್ಸ್ ಇವರು ಕೂಡ ಚಟ್ನಿ ಪೌಡರ್ ಅವೆಲ್ಲ ಟ್ರೈ ಮಾಡ್ಬೋದು. ಇಲ್ಲಿ ಬಂದು ಫುಡ್ ಎಲ್ಲ ಸ್ಯಾಂಪಲ್ ಕೊಡ್ತಾ ಇದ್ದಾರೆ. ಆರೋ ಫುಡ್ಸ್ ಅಂಡ್ ನ್ಯಾಚುರಲ್ಸ್ ಅವ್ರದ್ದೊಂದು ಸ್ಟಾಲ್ ಇದು ನೋಡ್ಬೋದು. ಗೋಕುಲ ಉದ್ಯೋಗ ಅಂತೇಳಿ ಅವ್ರದ್ದು ಇನ್ನೊಂದು ಸ್ಟಾಲ್ ಇದೆ ಇಲ್ಲಿ. ಅವ್ರದ್ದು ಪ್ರಾಡಕ್ಟ್ಸ್ ಇದೆ ಇಲ್ಲಿ. ಇದೆಲ್ಲ ಪಿಕಲ್ಸ್ ಸ್ಟಾಲ್. ನಿಸರ್ಗ, ಮಲ್ನಾಡ್ ನಿಸರ್ಗ ಅಂತ ಪಿಕಲ್ ಸ್ಟಾಲ್. ಅಗರಬತ್ತಿ ಸ್ಟಾಲ್ಗಳು, ಮಣ್ಣಿನ ಉತ್ಪನ್ನಗಳು ಸ್ಟಾಲು, ರೈತರಿಂದ ನೇರವಾಗಿ ಗ್ರಾಹಕರಿಗೆ ಇನ್ನೊಂದು ಸ್ಟಾಲ್ ಇದು. ಇಲ್ಲ, ಇದು ಒಣ ದ್ರಾಕ್ಷಿ. ಇದು ರೈತರಿಂದ ಡೈರೆಕ್ಟ್ ಆಗಿ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ದ್ರಾಕ್ಷಿ. 650 ರೂಪಾಯಿ ಕೆಜಿ ಕೊಡ್ತಾ ಇದ್ದಾರೆ. ಮಿಲೆಟ್ ಪಾಪಡ್ಸ್ ಸಿಗುತ್ತೆ ಇಲ್ಲಿ. ಫ್ಲಾಕ್ಸ್ ಸೀಡ್ಸ್, ಮೆಕ್ಕೆಜೋಳ ಪಾಪಡ್, ಇದು ರಾಗಿ ಬೋಟಿ ನೋಡಿ, ರಾಗಿದು ರಾಗಿ ಬೋಟಿ ಕೊಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ರಾಗಿ ಬೋಟಿ ಪ್ಯಾಕೆಟ್ಸ್. ಮಲ್ನಾಡ್ ಪಿಕಲ್ಸ್ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ವಿಡಿಯೋ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿ ಇದೆ ಸ್ಟಾಲು. ನಾವು ಹೋದ್ರೆ ಬಹುಶಃ ಬೈದ್ಬಿಡ್ತಾರೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ. ಚನ್ನಪಟ್ಟಣ ಮಕ್ಕಳ ಆಟಿಕೆಗಳು, ಚನ್ನಪಟ್ಟಣ ಬೊಂಬೆಗಳು.
ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಪುಸ್ತಕಗಳ ಮಾಳಿಗೆ ಇಟ್ಕೊಂಡಿದ್ದಾರೆ. Again, flower show, the glass house. ಇನ್ನೊಂದು ಪುಸ್ತಕಗಳ ಮಾಳಿಗೆ. ಅಡಿಕೆ ಆ ಥರದ್ದು ಸಾಧ್ಯ. ಹುಳಿ ಆಗಿರೋದು ಕೊಡಿ. ಇದಾ ಯಾವ್ದಾರ ಟ್ರೈ ಮಾಡ್ಬೋದಾ? ಸ್ವೀಟ್ ಅಲ್ಲ, ಹುಳಿ ತಾನೆ. ಚನ್ನಪಟ್ಟಣ ಬೊಂಬೆಗಳು, ಅಸ್ಸಾಂ ಪೌಡರ್, ಟೊಮೆಟೊ ಬಾತ್ ಪೌಡರ್ ಎಲ್ಲ ಪುಡಿಗಳು ಇಲ್ಲಿ ಸಿಗುತ್ತೆ. ರಶ್ಮಿ ಫುಡ್ ಪ್ರಾಡಕ್ಟ್ಸ್ ಅಂತ ಹೆಸರು. ನಂದಿನಿ ಅವರೊಂದು ಮಾಳಿಗೆ ಹಾಕೊಂಡಿದ್ದಾರೆ. ಆಶಾ ಗೃಹ ಉದ್ಯೋಗ ಅವ್ರದ್ದೊಂದು ಮಾಳಿಗೆ ಇದೆ. ನಾರ್ತ್ ಇಂಡಿಯನ್ BRK ಎಂಟರ್ಪ್ರೈಸಸ್ ಅವ್ರದ್ದೊಂದು ಮಾಳಿಗೆ ಇದೆ. ಮಸಾಜ್ ಮಾಡ್ಕೊಳ್ಳೋದು, ಹಾಟ್ ಪ್ಯಾಡ್ಸು ಇಲ್ಲಿ. Opsi. Okay. So basically for your traveling domestically or internationally. Travel gift voucher ಕೊಡ್ತಾ ಇದ್ದಾರೆ Opsi. Okay, thank you. Yeah. ಈ ಸೃಷ್ಟಿ ಫೌಂಡೇಶನ್ ಅವ್ರದ್ದು ಒಳ್ಳೆ ಮೂರ್ತಿಗಳು, ಸ್ಟ್ಯಾಚ್ಯೂಗಳು, ಡೆಕೋರೇಷನ್ ಐಟಮ್ಗಳು ಇಲ್ಲೆಲ್ಲ ಮಾಳಿಗೆ ಮಾಡ್ಕೊಂಡಿದ್ದಾರೆ. ಜಾಮೂನಿಂದ ಒಂದು ಮಾಳಿಗೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಲೈಫ್ ಟೈಮ್ ಪ್ರಿವಿಲೇಜ್ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ಸುದರ್ಶನ್ ಸಿಲ್ಕ್ಸ್ ಅವರು. ನೀಲಾಶಂಕರ್ ಅವ್ರದ್ದು ಫುಡ್ ಪ್ರಾಡಕ್ಟ್ಸ್ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡ್ಬೋದು ಖಂಡಿತ. ಇಂದಿರಾಸ್ ಅವರು ಕೂಡ ಅವ್ರ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಇದು ಕೋಆಪರೇಟಿವ್ ಸೊಸೈಟಿ ನ್ಯಾಚುರಲ್ ಆಯಿಲ್ಸ್. ಇಲ್ಲಿ ವನಾಂತ ಅವರದ್ದು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾರೆ. ಟಾಪ್ ಆಗ್ರೋ ಅವರು ಅವ್ರ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲ ಗಿಡಗಳ ಬೀಜಗಳು ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್. GFC ಅವರು, GFC ಕೃಷ್ಣಪ್ಪ ಅವರಿದ್ದಾರೆ, ಅವರು ಕೂಡ ಅವ್ರ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಮನೆ ಮನೆ ರಸದೂಟಲ್ಲಿ ನೋಡ್ತಾ ಇರ್ತೀವಿ ನಿಮ್ಮನ್ನ. ನಿಮ್ದು ಬೇರೆ ಬೇರೆ ರೆಸಿಪಿ, ನಿಮ್ದೇ ಯೂಟ್ಯೂಬ್ ಚಾನಲ್ ಕೂಡ ಇವಾಗ ತುಂಬಾ ಚೆನ್ನಾಗಿ ವಿಡಿಯೋಸ್ ಬರ್ತಾ ಇದೆ. ನನ್ನ ಹೆಸರು ರೋಹಿತ್ ಶಶಿಶೇಖರ್ ಅಂತ, ನಂದು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್. ಆರಾಧ್ಯ ಕರದಂಟು, ಇಲ್ಲಿ ಸಸಿಗಳನ್ನು ಮಾಡ್ತಾ ಇದ್ದಾರೆ. ವೃಕ್ಷ ಹೋಮ್ ಮೇಡ್ ಆರ್ಗ್ಯಾನಿಕ್ ಉತ್ಪನ್ನಗಳು, authentic herbal fruit based refreshments.
ಬ್ಯಾಲ್ದ ಹಣ್ಣಿನ ಜ್ಯೂಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಬ್ಯಾಗ್ಗಳು ಮಾಡ್ತಾ ಇದ್ದಾರೆ. ಮ್ಯಾಂಗೋ ಕ್ರಿಯೇಷನ್ಸ್, ಮ್ಯಾಂಗೋ ಐಸ್ ಕ್ರೀಮ್ ಅವರೊಂದು ಮಾಳಿಗೆ. GRS ಸೋಲಾರ್ ಅವರದ್ದು ಕೂಡ ಒಂದು ಮಾಳಿಗೆ. ಲಾನ್ ಡಫಾ, ಸೊ ಹೇಗಿತ್ತು ನಮ್ಮ 2026ನೇ ಸಾಲಿನ ಗಣರಾಜ್ಯೋತ್ಸವದ ಹೂವಿನ ಪ್ರದರ್ಶನ ಲಾಲ್ಬಾಗ್ನಲ್ಲಿ? ಹೇಗಿತ್ತು ಅಂದರೆ ಹೀಗಿತ್ತು. ತುಂಬ ಚೆನ್ನಾಗಿತ್ತು, ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಹುಶಃ ನೀವು ಕೂಡ ಈ ಒಂದು ವಿಡಿಯೋ ಸೀರೀಸ್ನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ನೋಡಿ, ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆ ಆಗ್ತಾ ತುಂಬಾ ಜನ ಸೇರ್ತಾ ಇದ್ದಾರೆ. ಗುಡ್ಡ ಅಂತೂ ಭರ್ತಿ ಜನದಿಂದ ತುಂಬ್ಕೋತಾ ಇದ್ದಾರೆ. ಫ್ಲವರ್ ಶೋ ಕೂಡ ತುಂಬ ಬ್ಯುಸಿ ಆಗುತ್ತೆ, ಕ್ಯೂನು ತುಂಬ ಉದ್ದ ಆಗುತ್ತೆ. ನಮ್ಮದೇ ದಿನ ಇರೋದು, ನಾಳೆ ಒಂದಿನ ಬಂದು ಎಂಜಾಯ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಹೇಗಿತ್ತು ವಿಡಿಯೋ? ನೀವು ಬಂದು ಎಂಜಾಯ್ ಮಾಡಿದ್ರಾ? ನಿಮ್ಮ ಫ್ಯಾಮಿಲಿ ಒಪಿನಿಯನ್ ಏನು ಎಲ್ಲ ಕಮೆಂಟ್ಸಲ್ಲಿ ಹಾಕಿ, ನೋಡ್ತೀನಿ. ಇಲ್ಲಿಂದ ಎಂಟ್ರಿಯಿಂದ ಶುರು ಮಾಡಿದ್ವಿ, ಚೈನೀಸ್ ಬೋನ್ಸಾಯಿ ಗಾರ್ಡನ್. ಇಲ್ಲಿಂದ ಶುರು ಮಾಡಿದ್ವಿ ನಮ್ಮ ವಿಡಿಯೋನ. ಇಲ್ಲಿಗೆ ಗೋಪುರ ತೋರಿಸಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.